ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ನನ್ನ ಲಲಿತಾ ಸಹಸ್ರನಾಮದ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಎಲ್ಲ ದತ್ತಿ ನ್ಯಾಸಕರ್ತರ ಪರಿವಾರದವರೇ ಮತ್ತು ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರನ್ನೂ ಸಹ ಸ್ಮರಿಸ್ತಾ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಶುದ್ಧ ಚೈತನ್ಯ ಸ್ವರೂಪಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 2 ನಾಮಗಳನ್ನು ನಾವು ನೋಡಿದ್ದೆವು. ಚೈತನ್ಯಾರ್ಘ್ಯ ಸಮಾರಾಧ್ಯ ಮತ್ತು ಇನ್ನೊಂದು ಚೈತನ್ಯ ಕುಸುಮ ಪ್ರಿಯ ಅಂತ. ಇದೆಲ್ಲವೂ ಸಹ ಮಾನಸಿಕವಾದಂತಹ ನೆಲೆಯಲ್ಲಿ ನಡೆಯುವಂತಹ ಪೂಜಾ ವಿಧಾನಗಳು ಅಂತ ನಾನು ನಿನ್ನೆ ಹೇಳಿದ್ದೇನೆ. ಏಕೆಂದರೆ ನಿರ್ಗುಣಕ್ಕೆ ಪೂಜೆ ಸಲ್ಲಿಸುವಾಗ ನಮ್ಮ ಮನಸ್ಸು ಸಹ ಸಗುಣವನ್ನು ಬಿಟ್ಟು ನಿರ್ಗುಣದತ್ತ ವಾಲಬೇಕಾಗತ್ತೆ. ಹಾಗೆ ಆದಾಗ ಮಾತ್ರ ಅದು ನಿಜಾರ್ಥದಲ್ಲಿ ಮಾನಸ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. ಆಚಾರ್ಯ ಶಂಕರ ಭಗವತ್ಪಾದರು ಜಗನ್ಮಾತೆಯನ್ನು ಕುರಿತು ಚತುಷ್ಷಷ್ಟಿ ಮಾನಸ ಉಪಚಾರ ಪೂಜಾ ಅಂತ ಒಂದು ಸ್ತೋತ್ರವನ್ನು ಬರೆದಿದ್ದಾರೆ. ಬಹಳ ಅದ್ಭುತವಾದ ಕಲ್ಪನೆ. ಏಕೆಂದರೆ ಈ ಜ್ಞಾನಿಗಳ ದೃಷ್ಟಿ ಇದೆಯಲ್ಲ, ಅದು ಲೋಕದ ಸಾಮಾನ್ಯ ಜನರು ವಿಚಾರ ಮಾಡುವ ದೃಷ್ಟಿಗಿಂತ ತೀರಾ ವಿಭಿನ್ನವಾಗಿರ್ತದೆ. ಯಾಕೆಂದರೆ ಅವ್ರ ಬುದ್ಧಿ ಅದು ತೋರುತ್ತೆ. ಯಾಕೆ ತೋರುತ್ತೆ ಅಂದರೆ ಅವ್ರ ಬುದ್ಧಿ ಅದು ಸದಾ ಪ್ರಕಾಶಿತವಾಗಿತ್ತೆ, ಥಳ 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 ಹೊಳಿತಾ ಇರುತ್ತೆ. ನಮ್ಮದು ಹಾಗಲ್ಲ, ಈ ರಸ್ಟ್ ಹಿಡಿದ ಕಬ್ಬಿಣ ಥರ ಆಗಿರುತ್ತೆ ನಮ್ಮ ಬುದ್ಧಿ, ಅಥವಾ ಕಿಲುಬಿದ ಹಿತ್ತಾಳಿ ಪಾತ್ರೆ. ನಾನು ಪದೇ ಪದೇ ಹೇಳ್ತೇನೆ ಇದನ್ನು. ಹಾಗಾಗಿ ಏನಾಗುತ್ತೆ ಕೇಳಿದರೆ, ನಮಗೆ ಎಷ್ಟೋ ಸಲ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಮಾಡಬೇಕಾದದ್ದು ಯಾವುದು ಮಾಡಬಾರದ್ದು ಯಾವುದು ಅಂತಲೂ ಸಹ ವಿಚಾರ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಎಷ್ಟೋ ಸಲ ನಮಗಿಂತ ದಡ್ರು ಹೇಳಿದ ಮಾತನ್ನೇ ನಾವು ಕೇಳ್ತೇವೆ. ಅಂಧೇನೈವ ನಿಯಮಾನ ಯಥಾಂಧಾಹ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ಇಲ್ಲಿ ದಾರಿ ಇದೆ ಬಾ ಹೋಗೋಣ ಅಂತ ಕರೆದ್ರೆ ಅವನು ಹೋದರೆ ಏನು ಹಳ್ಳಕ್ಕೆ ಬೀಳ್ತಾನೆ ತಾನೆ. ಹಾಗೆ ಎಷ್ಟೋ ಸಲ ನಾವು ಬೀಳ್ತೇವೆ ಹಳ್ಳಕ್ಕೆ. ತಪ್ಪು ಕರ್ಕೊಂಡು ಹೋಗುವಂತಲ್ಲ, ನಾವು ಕುರುಡರಾದ್ದು ತಪ್ಪು ಅಷ್ಟೇ. ಏಕೆಂದರೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವನು ಕುರುಡ ಅನ್ನೋ ಎಚ್ಚರಿಕೆ ನಮಗಿರಬೇಕು. ಜ್ಞಾನಿಗಳು ಹಾಗಲ್ಲ, ಅವರು ಸದಾ ಆ ಪ್ರಕಾಶಿತವಾದ ಬುದ್ಧಿಯ ನೆಲೆಯಲ್ಲಿ ವಿಚಾರ ಮಾಡ್ತಾರೆ. ಆ ನೆಲೆಯಲ್ಲಿ ಹೇಳಿದಂಥದ್ದು. ಅವರು ಜಗನ್ಮಾತೆಯನ್ನು ಕುರಿತು ಹೇಳ್ತಾರೆ, ಬೆಳಗಾತ ಎದ್ದು ಜಗನ್ಮಾತೆಯನ್ನು ಅವರು ಏಳಿಸ್ತಾರೆ ಸುಪ್ರಭಾತದ ಮೂಲಕ. ಅಷ್ಟೆ. ಹೇಗೆ ಏಳಿಸ್ತಾರೆ ಅಂದರೆ, ಉಷಸಿ ಮಾಗಧ ಮಂಗಲ ಗಾಯನೈ ಅತಿಕೃಪಾರ್ದ್ರ ಕಟಾಕ್ಷ ನಿರೀಕ್ಷಣೈ. ಕೊನೆಗೆ ಹೇಳ್ತಾರೆ, ಜಗದಿದಂ ಜಗದಂಬ ಸುಖೀ ಕುರು. ಉಷಸಿ ಮಾಗಧ ಮಂಗಲ ಗಾಯನೈ ಝಟಿತಿ ಝಾಂಕೃತಿ 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 ಅತಿಕೃಪಾರ್ದ್ರ ಕಟಾಕ್ಷ ನಿರೀಕ್ಷಣೈ ಜಗದಿದಂ ಜಗದಂಬ ಸುಖೀ ಕುರು. ಸಾಮಾನ್ಯವಾಗಿ ಭಗವಂತರನ್ನು ಏಳಿಸುವಾಗ ಇವತ್ತಿಗೂ ಸಹ ನೀವು ದೇವಸ್ಥಾನದಲ್ಲಿ ಗಮನಿಸಿ, ಸ್ವಲ್ಪ ತಿಳುವಳಿಕೆ ಇರುವಂತಹ ಪೂಜಾರಿಗಳು ಅರ್ಚಕರು ಇದ್ದರೆ ಬೆಳಗಾತ ಎದ್ದ ತಕ್ಷಣ ಒಂದು ಡೋಲು ಬಾರಿಸ್ತಾರೆ. ಏಕೆಂದರೆ
ನಮ್ಮ ಭಾವನೆ. ನಾನು ಇದನ್ನು ಬಾರಿಸುವುದರ ಮೂಲಕ ಗರ್ಭಗುಡಿಯಲ್ಲಿರುವಂಥ ಆ ರೂಪದ ಭಗವಂತನನ್ನು ನಾನು ಎಚ್ಚರಿಸ್ತಾ ಇದ್ದೇನೆ ಅಂತ. ಇದು ಮಾನಸಿಕ ಪೂಜೆ. ಇದನ್ನು ಎಚ್ಚರಿಸೋದು ಹೇಗೆ? ಅದಕ್ಕೋಸ್ಕರ ಹೇಳ್ತಾರೆ ಉಷಸಿಮಾಗಧ ಮಂಗಲ ಗಾಯನೈ ಝಟಿ. ನಂದು ಝಾಂಕೃತಿ ಝಾಂಕೃತಿ ಝಾಂಕೃತಿ, ಇದೇ ನಾನು ಬಾರಿಸ್ತಾ ಇರುವಂತಹ ನಿನ್ನ ಈ ಪ್ರಾತಃ ಕಾಲದ ಸೇವೆ. ಹಾಗಾಗಿ ಹೇಳಮ್ಮ ಅಮ್ಮ, ಏಳು ಏಳು ಅಂತ ಹೇಳ್ತಾರೆ. ಆ ಕಡೆಯಿಂದ ಒಳಬಗೆಯಲ್ಲಿ ಜಗನ್ಮಾತೆ ಕೇಳಿದ್ಲಂತೆ, ಸರಿ ನಾನು ಎಚ್ಚರಗೊಂಡು ಏನು ಮಾಡಬೇಕು? ಅದಕ್ಕೆ ಅವ್ರ ಉತ್ತರ, ಜಗದಿದಂ ಜಗದಂಬ ಸುಖೀ ಕುರು. ನೀನು ಕಣ್ಣು ಮುಚ್ಚಿದರೆ ಪ್ರಪಂಚ ಕಣ್ಣು ಮುಚ್ಚಿ ಹೋಗುತ್ತಮ್ಮ. ನೀನು ಕಣ್ಣು ತೆರಿಬೇಕು. ನೀನು ಕಣ್ಣು ತೆರೆದು ಭಕ್ತ ಕೋಟಿಯನ್ನು ಹರಿಸೋದಕ್ಕೋಸ್ಕರ ನೀನು ಕಣ್ಣು ತೆರಿಬೇಕು. ಯಾಕೆ ಕೇಳಿದರೆ, ನೀನು ಚೈತನ್ಯ ರೂಪದಿಂದ ಇದ್ದು ನಮ್ಮೆಲ್ಲರ ಕಣ್ಣನ್ನು ತೆರೆಸಿದರೆ ಮಾತ್ರ ನಾವು ಜಗತ್ತನ್ನು ನೋಡೇ ಬಲ್ಲೆವು. ನಮ್ಮಂಥವ್ರು ಕಣ್ಣು ತೆರೆದ್ರೆ ಏನೂ ಆಗೋದಿಲ್ಲ. ನೀನು ಪೂರ್ತಿ ತೆಗಿಬೇಕಾಗುವುದಿಲ್ಲ. ಸ್ವಲ್ಪ ಅರೆಬಿರಿದ ಕಣ್ಣನ್ನು ತೆರೆದು ಈ ಪ್ರಪಂಚವನ್ನು ಒಮ್ಮೆ ನೋಡು, ಅದು ಮಂಗಲ ದೃಷ್ಟಿ ಅಂತ ಕರೆಸ್ಕೊಳ್ಳುತ್ತೆ. ಅದರಿಂದ ಜಗದಿದಂ ಜಗದಂಬ ಸುಖೀ ಕುರು. ನಿನ್ನ ಹೆಸರೇ ಜಗದಂಬ ಅಂತ. ಹಾಗಾಗಿ ಲೋಕದ ತಾಯಿ ನೋಡಿದಾಗ ಮಗುವಿಗೆ ಎಷ್ಟು ಸಂತೋಷವಾಗುತ್ತೋ ಆ ಆನಂದವನ್ನು ಜಗನ್ಮಾತೆ ಜಗದಂಬ ಅಂತ ಕರೆಸ್ಕೊಳ್ಳುವಂಥ ನೀನು ನಿನ್ನ ಆ ಮಂದ ದೃಷ್ಟಿಯನ್ನು ಹಾಯಿಸುವುದರ ಮೂಲಕ ಈ ಲೋಕವನ್ನು ಕ್ಷೇಮವಾಗಿ ಇಡಬೇಕಮ್ಮ. ಅದಕ್ಕೋಸ್ಕರ ನೀನು ಸ್ವಲ್ಪ ಕಣ್ಣು ತೆರಿಬೇಕು. ಏನು ಆ ಭಾವನೆಯನ್ನು ಕಟ್ಟಿ ಕಟ್ಟಿ ಹೇಳ್ತಾರೆ ಹೇಗೆ ಅಂತ. ಇಲ್ಲಿಂದ ಶುರುವಾಗುತ್ತೆ. ಏಳಿಸೋದ್ರಿಂದ ಹಿಡಿದು 64 ತರಹದ ಪೂಜಾ ವಿಧಾನ ಅಷ್ಟೂ ಸಹ ಅದರೊಳಗೆ ಪೂರ್ತಿ ಬರುತ್ತೆ. ಆಕೆಯ ಸ್ನಾನ ಮತ್ತು ಬಟ್ಟೆ ಆಭರಣ ತೊಡಿಸುವುದು, ಮತ್ತು ಆಕೆಗೆ ಊಟ ಮಾಡಿಸಿದ್ದು, ಆಮೇಲೆ ಸಾಯಂಕಾಲ ಮತ್ತೆ ಪುನಃ ಪೂಜೆ, ಅದಾದಮೇಲೆ ರಾತ್ರಿ ಅವಳನ್ನು ಆ ಶಯ್ಯಾಗಾರಕ್ಕೆ ಕರೆದುಕೊಂಡು ಹೋಗಿ ಏಕಾಂತದಲ್ಲಿ ಮಂಚದ ಮೇಲೆ ಮಲಗಿಸುವುದು. ಕೊನೆಯ ಶ್ಲೋಕ ಅಲ್ಲಿ ಹೇಳ್ತಾರೆ ಮತ್ತೆ, ಅಮ್ಮ ನಿನ್ನನ್ನು ಈ ಕೊಠಡಿಯಲ್ಲಿ, ಈ ಹೃದಯ ಕೊಠಡಿಯಲ್ಲಿ ನಾನು ಮಲಗಿಸ್ತಾ ಇದ್ದೇನೆ. ನೀನೊಬ್ಬನೇ ಮಲಗ್ತೀಯಲ್ಲ, ನಿನಗೆ ಹೆದರಿಕೆ ಆದೀತು ಅಂಥೇಳಿ ನಾನು ಈ ಕೊಠಡಿಯ ಆಚೆ ಮಲಗ್ತೇನೆ. ಸುಖವಾಗಿ ನಿದ್ದೆ ಮಾಡಮ್ಮ. ಪ್ರಾಯಶಃ ಇದಕ್ಕಿಂತ ಮಿಗಿಲಾದಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯನಾ? ನಿನ್ನೆ ದಿವಸ ಬಂದಿತ್ತಲ್ಲ ಭಾವನಾ ಪುಷ್ಪ ಅಂತ. ನಾನು ಪ್ರಾರಂಭ ಮತ್ತು ಕೊನೆ 2 ಮಾತ್ರ ಹೇಳಿದ್ದೇನೆ, ಪೂರ್ತಿ ಹೇಳಲಿಲ್ಲ ನಾನು ಅಂತ. ಹೀಗೆ ಅದ್ಭುತವಾದಂಥ ಸರಣಿಯಲ್ಲಿ ಒಬ್ಬ ನಿಜವಾದ ಭಕ್ತ ಏನೆಲ್ಲ ವಿಚಾರ ಮಾಡಬಹುದು ಅನ್ನೋದನ್ನು ಈ ಚತುಷ್ಷಷ್ಠಿ ಮಾನಸ ಉಪಚಾರ ಪೂಜೆಯಲ್ಲಿ ಅವರು ಕಟ್ಟಿಕೊಡ್ತಾರೆ ನಮಗೆ. ಬಹಳ ಅದ್ಭುತವಾದಂಥ ಒಂದು ಕಲ್ಪನೆ. ಆ ಹಿನ್ನೆಲೆಯಲ್ಲಿ ಯಾಕೆ ಬಂತು ಕೇಳಿದರೆ, ಜ್ಞಾನಿಗಳು ಅವರು ಮಾಡುವ ಪೂಜಾ ಕ್ರಮವೇ ಬೇರೆ. ಈ ರೀತಿಯಾಗಿ ಮಾನಸಿಕವಾದಂಥ ಪೂಜೆ, ಅದರ ಹೆಸರೇ ಮಾನಸಿಕ ಪೂಜಾ ಅಂತ, ಚತುಷ್ಷಷ್ಠಿ ಮಾನಸ ಉಪಚಾರ ಪೂಜಾ ಅಂತ. ಹೀಗೆ ಆ ಮಾನಸ ಪೂಜಾ ವಿಧಾನ ಅದರ ಅಂಗವಾಗಿ ಬಂದಂಥದ್ದು ಚೈತನ್ಯಾರ್ಘ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ ಅಂತ. ಈಗ ಮುಂದಿನ ನಾಮ ಸದೋದಿತ ಅಂತ 920ನೇ ನಾಮ. ಸದಾ ಉದಿತಳಾಗಿರುವವಳು. ಹಾಗಂದ್ರೆ ಏನು ಅಂದರೆ, ಸದಾ ಪ್ರಕಾಶಮಾನಳಾಗಿರುವವಳು ದೇವಿ. ಅಪ್ಪಟ ಚೈತನ್ಯ ಸ್ವರೂಪಿಣಿ. ತುಂಬ ಸಲ ಹೇಳಿದ್ದೇನೆ, ಈಗ ಹೇಳ್ತಾ ಇದ್ದೇನೆ, ಮುಂದೂ ಸಹ ಪದೇ ಪದೇ ಹೇಳ್ತೇನೆ ನಾನು ಇದನ್ನು. ಆ ಚೈತನ್ಯ ಸ್ವರೂಪಿಣಿಯ ಅಂಥ ದೇವಿ
ಈ ಹೃದಯ ಗವಿಯಲ್ಲಿ ಸದಾ ಪ್ರಕಾಶಮಾನಳಾಗಿ ಇದ್ದಾಳೆ. ಆದ್ದರಿಂದಲೇ ಆಕೆಯನ್ನು ಸದೋದಿತ, ಯಾವಾಗಲೂ ಸಹ ನೀನು ಪ್ರಕಾಶಮಾನಳಾಗಿ ಇದ್ದೀಯೆ. ಸದಾ ನಿತ್ಯಂ ಉದಿತ ಉದಯವತಿ ಸಪ್ರಕಾಶತ್ವಾತ್ ಅಂತ ಅದರ ವಿವರಣೆಯನ್ನು ಭಾಸ್ಕರ ಕೊಡ್ತಾರೆ. ಅವಳು ಸ್ವಯಂ ಪ್ರಕಾಶಳು. ಸ್ವಯಂ ಪ್ರಕಾಶಳು ಅಂದರೆ ತನ್ನ ಇರುವಿಕೆಯನ್ನು ಇನ್ನೊಂದರ ಸಹಾಯದಿಂದ ತೋರಿಸಬೇಕಾದವಳಲ್ಲ. ತಾನು ಇದ್ದೇನೆ ಎನ್ನುವಂಥದ್ದನ್ನು ತಾನೇ ತೋರಿಸ್ಕೊಳ್ಳುವಂಥದ್ದಕ್ಕೆ ಸ್ವಯಂ ಪ್ರಕಾಶ ಅಂತ ಕರೀತಾರೆ. ಇದು ಹಾಗೇನೆ. ಪ್ರಪಂಚದಲ್ಲಿ 2 ಥರದ ವಸ್ತುಗಳು, ಹಿಂದೆ ಹೇಳಿದ್ದೇನೆ ತುಂಬ ಸಲ ನಾನು ಇದನ್ನು. ಕೆಲವು ವಸ್ತುಗಳು ಮಾತ್ರ ಸ್ವಯಂ ಪ್ರಕಾಶ, ಮತ್ತು ಕೆಲವು ವಸ್ತುಗಳು ಪರಪ್ರಕಾಶ್ಯ. ಈಗ ನೋಡಿ, ಇಲ್ಲಿರುವ ಕುರ್ಚೆ ಮತ್ತು ಇಲ್ಲಿರುವ ಎಲ್ಲ ವಸ್ತುಗಳು ಸಹ ನಿಮಗೆ ಕಾಣಿಸ್ತಾ ಇವೆ. ಹೇಗೆ ಕಾಣಿಸ್ತಾ ಇವೆ ಕೇಳಿದ್ರೆ, ಇಲ್ಲಿ ಬೆಳಗ್ತಾ ಇರುವಂತಹ ಈ ದೀಪದಿಂದಾಗಿ ಕಾಣ್ತಾ ಇವೆ. ಹಾಗಾಗಿ ಎಲ್ಲ ವಸ್ತುಗಳು ಸಹ ಪರಪ್ರಕಾಶ್ಯ, ಇನ್ನೊಂದರಿಂದ ಪ್ರಕಾಶಗೊಂಡು ಅರಿವಿಗೆ ಬರ್ತವೆ. ಎಲ್ಲವೂ ಹಾಗೇನೆ. ಆದರೆ ಒಂದೇ ಒಂದು, ಈಗ ನೋಡಿ ದೀಪ ಇದೆ, ಆ ದೀಪವನ್ನು ನೀವು ಯಾವುದರ ಬೆಳಕಿನಲ್ಲಿ ನೋಡ್ತೀರಿ? ದೀಪವನ್ನು ಇನ್ನೊಂದು ದೀಪದ ಬೆಳಕಲ್ಲಿ ನೋಡ್ತೇವಾ? ಇಲ್ಲ. ಇನ್ನೂ ಉದಾಹರಣೆ ಕೊಡ್ತೇನೆ. ಸೂರ್ಯ ಸ್ವಯಂ ಪ್ರಕಾಶ, ಅವನನ್ನು ಯಾವ ಬೆಳಕಲ್ಲಿ ನೋಡ್ತೀರಿ? ಅಂದರೆ ಯಾವ ಬೆಳಕಿನ ಮೂಲಕ ನೋಡ್ತೀರಿ? ನಮ್ಮನೇಲಿರೋ ಟಾರ್ಚ್ ತಗೊಂಡು ಹೋಗಿ ಹೀಗೆ ಬಿಟ್ಟು ನೋಡ್ತೇವೆ ಅವನನ್ನು? ಇಲ್ಲ ತಾನೆ. ಹಾಗೆ ಚಂದ್ರನನ್ನು, ಹಾಗೆ ನಕ್ಷತ್ರಗಳನ್ನು ನೋಡೋದಿಲ್ಲ ಅಲ್ವಾ? ಹಾಗೆಯೇ ನಾನಿದ್ದೇನೆ ಅನ್ನೋದಕ್ಕೆ ನಮಗೆ ಏನು ಬೆಳಕು ಬೇಕು ನೋಡಿಕೊಳ್ಳೋದಕ್ಕೆ? ಬೆಳಕು ಅಂದರೆ ಏನು? ಅರಿವು. ನಾನಿದ್ದೇನೆ ಎನ್ನುವಂಥ ಅರಿವು ನಮಗೆಲ್ಲರಿಗೂ ಸಹ ಉಂಟು ತಾನೆ. ಹಾಗಿದ್ದಾಗ ನಮ್ಮ ಒಳಗಡೆಗೆ ಆ ಸ್ವಯಂ ಪ್ರಕಾಶ ಅಂತ ಕರೀಲಿಕ್ಕೆ ಯೋಗ್ಯವಾದಂಥ ಪ್ರಕಾಶ ಸ್ವರೂಪವಾದ ಚೈತನ್ಯ ವಸ್ತು ಇರಲೇಬೇಕು. ಅದು ಇದ್ದದ್ದರಿಂದಲೇ ನಾನಿದ್ದೇನೆ ಅನ್ನುವಂಥ ಅರಿವು ನಮಗೆಲ್ಲರಿಗೂ ಉಂಟು. ಅದು ಇಲ್ಲದೇ ಇದ್ದಿದ್ದರೆ ನಾನು ಇದ್ದೇನೋ ಇಲ್ವಾ ಸಂಶಯ ಬರ್ತಿತ್ತು. ಯಾರಿಗೂ ಸಂಶಯ ಉಂಟು ನಾನು ಇದ್ದೇನೋ ಇಲ್ವಾ ಅಂತ? ಇಲ್ಲ ತಾನೆ. ಆದ್ದರಿಂದ ನಾವು ಅಂದರೆ ಆ ನಾವು ಅನ್ನೋ ಶಬ್ದಕ್ಕೆ ಅರ್ಥ ಚೈತನ್ಯ, ಅದು ಸ್ವಯಂ ಪ್ರಕಾಶ. ನಾನು ತಮಾಷೆಗೆ ಹೇಳ್ತೇನೆ ಪದೇ ಪದೇ ಯಾವಾಗಲೂ. ರಾತ್ರಿ ಕತ್ತಲೆ ಕೋಣೆಗೆ ಹೋಗ್ತೇವೆ ನಾವು, ದೀಪ ಆರಿಸ್ತೇವೆ ಅಲ್ವಾ? ಅಷ್ಟೊತ್ತಿಗೆ ಯಾರೋ ಫೋನ್ ಮಾಡ್ತಾರೆ. ಎಲ್ಲಿದ್ದೀಯೇ ಅಂತ ಕೇಳಿದರೆ ಬೇರೆ ಯಾವ ವಸ್ತುಗಳು ಕಾಣೋಲ್ಲ ಕೊಠಡಿಯಲ್ಲಿ, ಅವು ಇದ್ದಿದ್ದು ಕಾಣೋಲ್ಲ. ಆದರೆ ನೀನು ಎಲ್ಲಿದ್ದೀಯೇ ಕೇಳ್ತಿದ್ದೀಯೇ, ನಾನು ಇದ್ದೇನೇ ಇಲ್ವೋ ಅಂತ ನನಗೆ ಕಾಣಿಸ್ತಾ ಇಲ್ಲ ಅಂತ ಯಾರು ಹೇಳ್ತಾರಾ? ಯಾಕೆ ಹೇಳೋದಿಲ್ಲ? ನಾನಿದ್ದೇನೆ ಅನ್ನೋ ಅರಿವು ನಮಗೆ ಯಾವಾಗಲೂ ಉಂಟು. ಆ ಅರಿವು ಎಲ್ಲಿಂದ ಬಂದದ್ದು? ಅದು ಚೈತನ್ಯ ಸ್ವರೂಪದಿಂದಲೇ ಬಂದದ್ದು. ಹಾಗಾಗಿ ಜಗನ್ಮಾತೆ ಆತ್ಮಸ್ವರೂಪಿಣಿ, ಚೈತನ್ಯ ರೂಪಿಣಿಯಾಗಿ ಒಳಬಗೆಯಲ್ಲಿ ಸದಾ ಸ್ವಯಂ ಪ್ರಕಾಶಳಾಗಿ ಇದ್ದಾಳೆ. ಹಾಗಾಗಿ ದೇವಿಗೆ ಹೊಸದಾಗಿ ಮತ್ತೆ ಉದಯ ಆಯಿತು ಮತ್ತಿನ್ನು ಅಸ್ತವಾಗಬೇಕು ಅಂತಿಲ್ಲ. ಅವಳು ಯಾವಾಗಲೂ ಉದಯ ಸ್ವರೂಪಳೆ. ಆದ್ದರಿಂದ ಅವಳು ಸದಾ ಉದಿತ ಅಂತ. ಇದು ಒಂದರ್ಥ. ಅವಳೇ ಸ್ವಯಂ ಪ್ರಕಾಶಳು ಒಂದು. ಅಥವಾ ಸತ್ಸು ಸಜ್ಜನೇಶು ಆಸಮಂತಾತ್ ಅತಿಶಯೇನ ಉದಿತ. ಸತ್ಸು ಅಂದರೆ ಸಜ್ಜನೇಶು, ಸಜ್ಜನರಲ್ಲಿ ಅಂತ ಅರ್ಥ. ಸಜ್ಜನರು ಅಂದರೆ ಈ ಕನ್ನಡದಲ್ಲಿ ಹೇಳ್ತಾರೆ ಅದನ್ನು, ಆರ್ಸಲ್ಲಲ್ಲ, ಕನ್ನಡದಲ್ಲಿ ಸಜ್ಜನರು. ಅವ್ರು ತುಂಬ ಪಾಪ ಸಜ್ಜನರು. ಎಷ್ಟು ಮಟ್ಟಿಗೆ ಹಿಡಿದ್ರೆ, ನೀವು ಅಕಸ್ಮಾತ್ ಏನೋ ಒಂದು ಹೊಡೆದ್ರೆ ಅವರು ವಾಪಸ್ ಹೊಡಿದೇ ಇದ್ದರೆ ಅವರು ಸಜ್ಜನರು. ಈ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹಾಗೆ ಆಗಿದೆ. ಈಗ ನಾವೆಲ್ಲ ಸಜ್ಜನರು ಈಗ. ಅಲ್ವಾ? ವಿಚಾರ ಮಾಡಿ. ಇದು ಕನ್ನಡದ ಅರ್ಥ. ಪಾಪ ಅಂತ ಹೇಳ್ತೇವಲ್ಲ, ಆ ಅರ್ಥ ಅಲ್ಲ. ಸತ್ ಅಂದರೆ ಆತ್ಮಸ್ವರೂಪ. ಓಂ ತತ್ ಸತ್, ಇದು ಮೂರೂ ಸಹ
ಪರಬ್ರಹ್ಮ ವಸ್ತುವನ್ನು ಹೇಳುವಂತಹ ಶಬ್ದಗಳು. ಆ ಸತ್ಸ್ವರೂಪ ಅಂದರೂ ಒಂದೇ, ಆತ್ಮಸ್ವರೂಪ ಅಂದರೂ ಒಂದೇ, ಚೈತನ್ಯ ಸ್ವರೂಪ ಅಂದರೂ ಒಂದೇ, ಬ್ರಹ್ಮಸ್ವರೂಪ ಅಂದ್ರೂ ಸಹ ಒಂದೇ. ಹಾಗಾಗಿ ಸತ್ ಜನ ಅಂದರೆ ಆ ಸತ್ ಸ್ವರೂಪವನ್ನು, ಆತ್ಮಸ್ವರೂಪವನ್ನು ಅರಿತ ಜನರು ಸಜ್ಜನರು, ಕನ್ನಡದ ಪಾಪ ಜನರಲ್ಲ. ಆ ಸಜ್ಜನರ ಹೃದಯದಲ್ಲಿ ಅವಳು ಅತಿಶಯೇನ ಉದಿತ, ಬಹಳವಾಗಿ ಉದಯಿಸಿದವಳು ಅಂತ. ಅಲ್ಲ, ಅದು ಯಾಕ್ರಿ ಪಕ್ಷಪಾತ? ಅವ್ರ ಹೃದಯದಲ್ಲಿ ಹೆಚ್ಚು ಉದಯಿಸಿದವಳು, ನಮ್ಮ ಹೃದಯದಲ್ಲಿ ಉದಯಿಸದೆ ಇರುವವಳು. ಅವಳಿಗೂ ಪಕ್ಷಪಾತವಾ? ಲೋಕದ ಜನ ಅಂತೂ ಪಕ್ಷಪಾತ ಮಾಡ್ತಾರೆ, ಆಕೆನೂ ಪಕ್ಷಪಾತ ಮಾಡ್ತಾಳಾ ಅಂದರೆ ಹಾಗಲ್ಲ ಅರ್ಥ. ಅವಳು ಎಲ್ಲರ ಹೃದಯದಲ್ಲೂ ಸದಾ ಉದಿತಳೆ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ನೋಡಿ, ಈ ಹೃದಯ ಅನ್ನೋದುಂಟಲ್ಲ, ಅದೊಂದು ರೀತಿ ಕನ್ನಡಿ ಇದ್ದ ಹಾಗೆ. ಸ್ವಚ್ಛವಾದ ಕನ್ನಡಿಯಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗಿ ಮೂಡ್ತದೆ, ಹೌದಾ? ಅದೇ ಮಸಪಲು ಆದ ಕನ್ನಡಿಯಲ್ಲಿ ನೋಡಿ, ನಿಮ್ಮ ಮುಖ ಕಾಣ್ತದೆಯಾ? ಕಾಣೋದಿಲ್ಲ. ಯಾಕೆ ಕೇಳಿದರೆ, ಹಾಗಿದ್ರೆ ಅಯ್ಯೋ ಈ ಕನ್ನಡಿಯಲ್ಲಿ ನನಗೆ ಮುಖ ಕಾಣೋದಿಲ್ಲ, ನನಗೆ ಮುಖ ಇಲ್ಲ ಅಂತ ಯಾರಾದರೂ ಹೇಳ್ತೀರಾ? ಇಲ್ಲ. ಯಾಕೆ ಹೇಳೋದಿಲ್ಲ? ನಿಮಗೆ ಗೊತ್ತು ಮುಖ ಇದೆ ಅಂತ. ಹಾಗಿದ್ರೆ ಅದನ್ನು ತೋರಿಸುವ ಕನ್ನಡಿಯಲ್ಲಿ ದೋಷ ಇದೆ. ಹಾಗೆ ಜಗನ್ಮಾತೆಯನ್ನು ಹಿಡಿದು ತೋರಿಸುವ ಒಂದು ಸಾಧನ ಇಲ್ಲುಂಟು, ಸಲಕರಣೆ, ಇನ್ಸ್ಟ್ರೂಮೆಂಟ್, ದಟ್ ಈಸ್ ಕಾಲ್ಡ್ ಅಂತಃಕರಣ. ಆ ಅಂತಃಕರಣ ಏನಾಗುತ್ತೆ ಕೇಳಿದರೆ, ಲೌಕಿಕ ವಿಷಯಗಳು ಹೆಚ್ಚೆಚ್ಚು ಅಲ್ಲಿ ಸಂಗ್ರಹೀತವಾದಾಗ ಅದು ಮಲಿನವಾಗತ್ತೆ. ಹಾಗಾಗಿ ಅದರೊಳಗೆ ಆತ್ಮತತ್ವದ ಪ್ರತಿಫಲನ ಆದದ್ದು ಸಾಮಾನ್ಯ ಜನರಿಗೆ ಅರಿವಿಗೆ ಬರುವುದಿಲ್ಲ. ಹಾಗಿದ್ರೆ ಯಾರಿಗೆ ಬರ್ತದೆ ಕೇಳಿದರೆ, ಅಧ್ಯಾತ್ಮ ಸಾಧನೆಯನ್ನು ನಿರಂತರ ಮಾಡುವವರಿಗೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳಿಂದೆಲ್ಲ ದೂರ ಸರಿದು ದಿನವೂ ಒಂದಿಷ್ಟು ಒಳಬಗೆಯಲ್ಲಿ ಚಿಂತನೆ ಮಾಡೋರಿರ್ತಾರಲ್ಲ, ಅಂಥವರ ಹೃದಯ ಏನಾಗುತ್ತೆ, ಎಷ್ಟೋ ಅಂಶವಾಗಿ ಸ್ವಚ್ಛ ಆಗ್ತಾ 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 ಬಂದು ಆಮೇಲೆ ಅಲ್ಲಿ ಸದಾ ಉದಿತ. ಮೊದಲು ಇದ್ಲು, ಈಗಲೂ ಇದ್ದಾಳೆ. ಮೊದಲು ಮಸುಪು ಕವಿದಿತ್ತು ಅಂತಃಕರಣ ಎನ್ನುವಂಥದ್ದಕ್ಕೆ, ಅದು ಅಳಿತಾ ಬಂದಾಗ ಅವಳು ಉದಿತಳಾದದ್ದು ಹೆಚ್ಚು ಅನುಭವಕ್ಕೆ ಬರುತ್ತೆ. ಅದು ಹೆಚ್ಚು ಅನುಭವಕ್ಕೆ ಬರ್ತಾ ಬರ್ತಾ ಹೊರಗಿನ ಎಲ್ಲ ಕ್ರಿಯೆಗಳು ಸಹ, ಕರ್ಮಗಳು ಸಹ ಏನಾಗ್ತವೆ, ನಿಂತು ಹೋಗಿ ಬಿಡುತ್ತವೆ. ಅಲ್ಲ, ನಮಗೂ ಕರ್ಮಗಳು ನಿಂತು ಹೋಗಿವೆಯಲ್ಲ. ನಾವು ಕರ್ಮ ನಿಂತೋದ್ದಲ್ಲ, ನಾವು ಬಿಟ್ಟಿದ್ದು. ಕಾಲಿನ ತಲೆವರಿಗೆ ಸೋಮಾರಿತನವನ್ನು ಆವಾಹನೆ ಮಾಡ್ಕೊಂಡಿದ್ದೇವೆ ನಾವು. ಇವತ್ತು ಮಾಡೋ ಕೆಲಸವನ್ನು ನಾಳೆ ಮಾಡೋಣ, ನಾಳೆ ಮಾಡೋದನ್ನು ನಾಡಿದ್ದು, ನಾಡಿದ್ದು ಆಚೆ ನಾಡಿದ್ದು ಮಾಡೋದು ತಿಂಗಳದ ಕೊನೆಗೆ. ಇದು ಕರ್ಮ ನಮ್ಮನ್ನು ಬಿಟ್ಟಿದ್ದಲ್ಲ. ನಾವಾಗ ಅದನ್ನು ಏನು ಮಾಡ್ತೇವೆ ಕೇಳಿದರೆ ಸೋಮಾರಿತನದಿಂದ ಪೋಸ್ಟ್ಪೋನ್ ಮಾಡ್ತಾ ಇರ್ತೇವೆ. ಹಾಗಾಗಿ ಈ ಥರ ಮಾಡದೇ ಇರುವವರೆಲ್ಲರೂ ಜ್ಞಾನಿಗಳು ಅಂತ ಅರ್ಥ ಅಲ್ಲ. ಅದು ತಾನಾಗಿ ಬಿಟ್ಟು ಹೋಗಬೇಕು. ಹೇಗೆ ಅಂದರೆ, ಮೈ ಮೇಲೆ ಒಂದು ಗಾಯ ಆಗತ್ತೆ. ಗಾಯ ಸ್ವಲ್ಪ ಸಿವಿಯರ್ ಆಗಿದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಆಯಿಂಟ್ಮೆಂಟು ಎಲ್ಲ ಹಚ್ಚಿ ಕೆಲವು ದಿವಸ ಆದಮೇಲೆ ಅದೊಂದು ಚರ್ಮ ಒಂದು ಲೇಯರ್ ಮೇಲಕ್ಕೆ ಬರುತ್ತೆ ಅಲ್ವಾ? ನೀವು ಸ್ವಲ್ಪ ಪ್ರಯತ್ನ ಮಾಡಿ ತೆಗೆಯೋಣ ಅಂತ ಹೋದರೆ ಏನಾಗುತ್ತೆ ಕೇಳಿದರೆ, ಒಳಗಡೆಯಿಂದ ಬ್ಲಡ್ ಬರುತ್ತೆ, ಆಮೇಲೆ ಉರಿ ಆಗತ್ತೆ, ಆಮೇಲೆ ಅದು ಕಲೆ ನಿಂತತ್ತೆ. ಅದ್ರ ತಂಟಿಗೆ ಹೋಗಬೇಡಿ ನೀವು. ಒಂದು ದಿವಸ ಆಯಿಂಟ್ಮೆಂಟ್ ಹಚ್ಚಿ ಆಮೇಲೆ ಬಿಟ್ಬಿಡಿ. ಯಾವತ್ತೋ ಒಂದು ದಿವಸ ನಿಮ್ಮ ಗಮನಕ್ಕೆ ಬರದೇನೆ ಅದು ಏನಾಗುತ್ತೆ ಹೇಳಿದ್ರೆ ಬಿದ್ದು ಹೋಗ್ಬಿಡುತ್ತೆ. ಈ ಜ್ಞಾನಿಗಳ ಕರ್ಮ ಬಿಡುವುದು ಅಂದರೆ ಹೀಗೆ. ಆ ಕರ್ಮ ಬಿಟ್ಟು ಹೋದದ್ದು ಅವರಿಗೆ ಅನುಭವಕ್ಕೆ ಬರುವುದಿಲ್ಲ. ನಾನು ಹಿಂದಿನ ಸಲ ಉಪನ್ಯಾಸದಲ್ಲಿ ಹೇಳಿದ್ದೇನೆ, ಪರೀಕ್ಷೆ ಮೊದಲನೇ ದಿವಸ ಓದ್ತಾ ಇರುವ ವಿದ್ಯಾರ್ಥಿ ಕೈಯಿಂದ ಪುಸ್ತಕ ಕಳಚಿ ಬಿದ್ದು ಹೋಗುತ್ತಲ್ಲ, ನಿದ್ದೆ ಬಂದು ಅವನಾಗಿ ಪುಸ್ತಕ ಬೀಳಿಸ್ಬೇಕು ಅಂತ ಬೀಳಿಸಿದ್ದಲ್ಲ. ಹಾಗೆ ಜ್ಞಾನಿಗಳಿಂದ ಏನಾಗುತ್ತೆ,
ಕರ್ಮ ಬಿಟ್ಟೋಗ್ಬಿಡುತ್ತೆ. ಯಾಕೆಂದರೆ ಒಂದು ನೆನಪಿಟ್ಕೊಳ್ಳಿ, ಒಂದನ್ನು ಸೀರಿಯಸ್ಸಾಗಿ ವಿಚಾರ ಮಾಡಬೇಕಿದ್ರೆ ಮಿಕ್ಕ ಎಷ್ಟೋ ವಿಚಾರಗಳು ಬಿಟ್ಟು ಹೋಗಿಬಿಡ್ತವೆ. ಇದು ಲೌಕಿಕ ಅನುಭವವೇ ಹೀಗೆ. ಉದಾಹರಣೆಗೆ, ನೀವು ಯಾವುದೋ ಒಂದು ಗ್ರಂಥಕ್ಕೆ ಸಂಬಂಧಪಟ್ಟ ಲೇಖನ ಬರಿತಾ ಇರ್ತೀರಾ ಅಥವಾ ಬಹಳ ಸೀರಿಯಸ್ಸಾಗಿ ಓದ್ತಾ ಇರ್ತೀರಾ. ಆಗ ನಿಮಗೆ ಏನು ಅನಿಸುತ್ತೆ, ನಿಮ್ಮನ್ನು ಯಾರೋ ಮಾತನಾಡಿಸಿದರೂ ಕೆಲವು ಸಲ ಗೊತ್ತಾಗೋದಿಲ್ಲ. ಇನ್ನೂ ನಿಮಗೆ ಡಿಸ್ಟರ್ಬ್ ಆಗುವ ಹಾಗೆ ಮಾತನಾಡಿಸಿದರೆ ಯಾಕಾರು ಈಗ ಗೋಳು ಹೋಯ್ತಾರಪ್ಪ ಅಂತ ಅನಿಸುತ್ತೆ. ಯಾರೋ ಮನೆಗೆ ಬಂದರು ಗೊತ್ತಾಗೋದಿಲ್ಲ, ಯಾರೋ ಹೋದರು ಗೊತ್ತಾಗೋದಿಲ್ಲ. ಯಾಕೆ ಕೇಳಿದರೆ, ಒಂದನ್ನು ಬಲವಾಗಿ ಅಂಟಿಸಿಕೊಳ್ಳುವುದು ಅಂದರೆ ಇನ್ನೆಷ್ಟನ್ನೋ ನಾವು ಬಿಡುವುದು. ನಾವು ಬಿಡುವುದಲ್ಲ, ಅದು ನಮ್ಮಿಂದ ಬಿಟ್ಟು ಹೋಗುವುದು. ಅದು ಸರಿಯಾದ ಶಬ್ದ ಪ್ರಯೋಗ. ಹಾಗಿದ್ರೆ ಯಾಕೆ ಬಿಟ್ಟೋಯ್ತು ಕೇಳಿದರೆ, ನಾವು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ, ಬಿಟ್ಟೋಯ್ತು. ಕೆಲವು ಹೊತ್ತು ನಮ್ಮ ಹತ್ರ ಇರುತ್ತೆ, ಅದು ಅಕ್ಕಪಕ್ಕ ನೋಡ್ತಾ ಇರುತ್ತೆ, ನಮ್ಮನ್ನು ಮಾತಾಡಿಸ್ತಾನ ಇವನು ಹೀಗೆ ಅಂತ. ನೆಂಟರು, ಇಷ್ಟರು, ಬಂಧು, ಬಳಗ ಎಲ್ಲರೂ ಸಹ. ಆಮೇಲೆ ಏನಾಗುತ್ತೆ ಕೇಳಿದರೆ, ಸುಮ್ಮನೆ ಇವನು ಮಾತಾಡಿಸಿದ್ರಷ್ಟೇ ಬಿಟ್ಟರು ಅಷ್ಟೇ ಅಂತ ಏನು ಮಾಡ್ತಾರೆ, ದೂರ ಸರಿತಾರೆ. ಲೋಕ ವಿಷಯದಲ್ಲಿ ಆಸಕ್ತರಾದವರಿಗೆ ಅವರು ದೂರ ಸರಿದ್ರೆ ಬೇಸರ ಆಗುತ್ತೆ. ಜ್ಞಾನಿಗಳಿಗೆ ಹೀಗಾಗ್ಬಿಟ್ರೆ, ಆಹಾ ಏನು ಅನುಗ್ರಹ ನೀನು ನನ್ನ ಮೇಲೆ ಮಾಡಿತ್ತು, ಸದ್ಯ ಇವರು ಕಾಟದಿಂದ ನಾನು ಬಿಡುಗಡೆ ಮಾಡ್ತಿಲ್ಲ. ನಾನೇನು ತಮಾಷೆ ಮಾಡ್ತಲ್ಲ, ದಿಸ್ ಎ ಫ್ಯಾಕ್ಟ್. ಮತ್ತು ಈ ರೀತಿಯಾದ ಸ್ಥಿರವಾದ ಭಾವನೆ ಎಲ್ಲರಿಂದ ನಾನು ದೂರ ಆಗಬೇಕು, ಕಳಿಸ್ಕೊಳ್ಬೇಕು ಅನ್ನೋದಕ್ಕೆ ಅದೇನು ಮಹಾದೊಡ್ಡ ಘನಂಧಾರಿ ಕೆಲಸ ಏನು ಮಾಡಬೇಕು ಅಂತಿಲ್ಲ. ಸಂದರ್ಭ ಬಂದ್ಬಿಡ್ತು, ಇವತ್ತು ಅಕಸ್ಮಾತ್ ಹೇಳೇ ಬಿಡ್ತೇನೆ. ಇವತ್ತು ಪ್ರಾತಸ್ಮರಣೆ ಇರೋಂತಹ ಸದಾಶಿವ ಬ್ರಹ್ಮೇಂದ್ರರ ಆರಾಧನೆಯ ದಿವಸ. ಈ ಲೋಕ ಕಂಡಂತಹ ಜ್ಞಾನ ಸೂರ್ಯ ಅವರು. ಅಂಥ ಮಹಾಮಹಿಮರು ಇವತ್ತು ಜೀವಂತ ಸಮಾಧಿಗೆ ಜಾರಿದ ದಿವಸ. ಅವರು ನಿಮ್ಮ ಹಾಗೆ ಇದ್ದರು. ಬಾಲ್ಯದಲ್ಲಿ ಮದುವೆ ಆಯ್ತು ಅವರಿಗೆ. ಮದುವೆ ಆದಾಗ ಮನೆಗೆ ನೆಂಟರು ಬಂದರು. ಅವತ್ತು ನೆಂಟರು ಬಂದಾಗ ಅಡುಗೆಗೆ ಸ್ವಲ್ಪ ಲೇಟಾಯಿತು ಅಮ್ಮ ಮಾಡಿದ್ದು, ಯಾಕೆ ನೆಂಟರು ಬಂದಿದ್ದಾರಲ್ಲ ಅಂತ. ಈಗಾಗಲೇ ಅವ್ರಿಗೆ ಒಳಗಡೆಯಲ್ಲಿ ತುಡಿತ ಶುರುವಾಗಿತ್ತು. ಆಗಲೇ ಮದುವೆ ಮಾಡಿದ್ರು, ಮದುವೆ ಆಯಿತು ಅಷ್ಟೇ. ಹೆಂಡತಿಯು ಮನೆಗೆ ಬಂದಿದ್ದಾಳೆ. ಕೊನೆಗೆ ಅಡುಗೆ ಆಯಿತಾ ಕೇಳಿದರು 2 ಸಲ. ಅಮ್ಮ ಏನು ಆಗಲಿಂದ ಹೇಳ್ತಾ ಇದೆಯೋ, ಎಲ್ಲ ಬಂದಿದ್ದಾರೆ, ಹಾಗಾಗಿ ಅಷ್ಟು ಬೇಗ ಅಡುಗೆ ಆಗುತ್ತನೋ, ತಡ ಆಗುತ್ತೆ ಇವತ್ತು ಅಂತ ಸ್ವಲ್ಪ ಗಟ್ಟಿಯ ಧ್ವನಿಯಲ್ಲಿ ಹೇಳಿದ್ದಾರೆ. ಆ ಮಾತು ಈಗಲೇ ಹೀಗೆ ಮುಂದೆ ಹೇಗಾಗಬಹುದು ತನಗೆ ಅಂತ ಬೀಜಾವಾಪ ಮಾಡಿತು ಅಷ್ಟೇ. ಅಮ್ಮನ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ಇಲ್ಲ. ಆ ಒಳಗ ಬಗೆಯಲ್ಲಿ ಬೆಳಕು ಶುರುವಾಗಿತ್ತಲ್ಲ, ಅದನ್ನು ಸ್ಮರಿಸಿಕೊಂಡ್ರು. ತಕ್ಷಣ ಬರ್ತೇನೆ ಅಂತ ಹೇಳಿದವರು ಹೋದವರು ಹೋಗೇ ಬಿಟ್ರು ಅಷ್ಟೇ. ಮತ್ತೆ ಹೋಗೇ ಬಿಟ್ರು. ಹೇಗಿರುತ್ತೆ ಅವರ ನಡೆ ಅಂದರೆ, ಆಮೇಲೆ ಪರಮಶಿವೇಂದ್ರರು, ಕಾಂಚಿಯ ಪೀಠಾಧಿಪತಿಗಳವರು, ಅವರ ಹತ್ರ ಹೋಗಿ ಶಾಸ್ತ್ರಾಧ್ಯಯನ ಮಾಡಿದರು. ಅಸಾಧಾರಣ ಬುದ್ಧಿವಂತರವರು. ಅವರ ಬುದ್ಧಿ ಅಷ್ಟು, ನಾ ಹೇಳಿದ್ನಲ್ಲ ಸೂರ್ಯ ಅಂತ, ಹಾಗೇನೆ ಅಷ್ಟು ಪ್ರಕಾಶದಂಥ ಬುದ್ಧಿ. ಎಂಥವರನ್ನಾದರೂ ವಾದದಲ್ಲಿ ಸೋಲಿಸ್ತಾ ಇದ್ದರು ಅವರು. ಸ್ನೇಹಿತರೆಲ್ಲರೂ ಸಹ ಅವರನ್ನು ಮೆಚ್ಚುತ್ತಿದ್ದರು, ಅವರನ್ನು ದ್ವೇಷಿಸ್ತಿದ್ರು. ಯಾಕೆಂದರೆ ಇವರನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಒಂದು ರೀತಿ ಅಸೂಯೆ ಹೇಗೆ ಅಂತ ಅಷ್ಟೇ. ಎಷ್ಟರ ಮಟ್ಟಿಗೆ ಬಂತು ಕೇಳಿದರೆ, ಮಾತು ಎಲ್ಲರನ್ನೂ ಸೋಲಿಸ್ತಾ ಇದ್ರು. ಗುರುಗಳವರಿಗೆ ಹೋಯಿತು. ಅವರು ಹೇಳಿದರು, ನೀನು ಮಾತನ್ನು ಕಡಿಮೆ ಮಾಡಬೇಕು, ಮಾತಾಡಬಾರದು ಹೇಳಿದರು ಅವರು.
ಓಂ ಅಂತ ಹೇಳಿದರು. ಅವತ್ತಿಂದನೇ ಮೌನ, ಮಾತಾಡಲೇ ಇಲ್ಲ. ಆಮೇಲೆ ಏನಿದ್ರೂ ಸಹ ಮಾತನಾಡಿದ್ದು ಭಗವದ್ ವಿಚಾರವನ್ನು ಕುರಿತು ಮಾತನಾಡಿದ್ದು ಅಷ್ಟೆ. ಎಷ್ಟೊಂದು ಕೃತಿಗಳನ್ನು ಬರೆದರು. ನೀವೆಲ್ಲ ಕೇಳಿರ್ತೀರ, ಪಿಬರೇ ರಾಮರಸಂ, ಎಲ್ಲ ಒಂದು ಉದಾಹರಣೆ. ಎಲ್ಲ ಅಧ್ಯಾತ್ಮ ಪ್ರವಾಹಂಥ ಕೀರ್ತನೆಗಳನ್ನು ಕಟ್ಟಿ ಕಟ್ಟಿ ಹಾಡಿದರು. ಮಾತನಾಡಿದ್ದಿದ್ರೆ ಹಾಡಿದ್ದು ಅಷ್ಟೇ. ಆ ಒಳಬಗೆಯಲ್ಲಿ ಪ್ರಕಾಶ ಪ್ರಕಾಶ ಪ್ರಕಾಶ. ಎಷ್ಟೋ ದಿನಗಳ ಕಾಲ ಮರದ ಮೇಲೆ ಹಾಗೆ ಇರ್ತಿದ್ರು, ಎಷ್ಟೋ ದಿನಗಳ ನಿರಾಹಾರ. ಆಮೇಲೆ ಗುರುಕುಲದಿಂದಲೂ ಹೊರಟು ಬಂದು ಈ ರೀತಿಯಾಗಿದ್ದಾಗ ಈ ವಿಚಾರವನ್ನು ತಗೊಂಡು ಅವರು ಗುರುಗಳಿಗೆ ಹೇಳ್ತಾರೆ, ಪರಮಶಿವೇಂದ್ರರಿಗೆ, ನಿಮ್ಮ ಶಿಷ್ಯ ಹೀಗೆ ಆಗಿದ್ದಾನೆ, ಅವನಿಗೆ ಹುಚ್ಚು ಹಿಡಿದು ಬಿಟ್ಟಿದೆ ಅಂತ. ನಮ್ಮ ದೇಶದಲ್ಲಿ ಜ್ಞಾನಿಗಳನ್ನು ಜನ ಗುರುತಿಸೋದೇ ಹಾಗೆ, ಹುಚ್ಚರು ಅಂತ. ಯಾಕೆಂದರೆ ಇವರು ಮರ್ತು ಬಿಟ್ಟಿದ್ದಾರೆ, ನಿಮ್ಯಾನ್ಸಲ್ಲಿ ಜಾಗ ಇಲ್ದಿದ್ದರಿಂದ ನಮ್ಮನ್ನೆಲ್ಲ ಹೆರೆಗಿಟ್ಟಿದ್ದಾರೆ ಅನ್ನೋದನ್ನು. ಅಲ್ಲಿ ಜಾಗ ಇದ್ದರೆ ನಮ್ಮನ್ನು ಒಳಗೆ ಹಾಕ್ತಿದ್ರು ಪ್ರಾಯಶಃ. ಆದರೆ ಜ್ಞಾನಿಗಳನ್ನು ಕಂಡಾಗ ಅವ್ರು ನಮ್ಗೆ ಹುಚ್ಚರು ಅಂತ ಕಾಣ್ತಾರೆ. ಯಾಕಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಮಟ್ಟಿಗೆ ನಮ್ಮ ಬುದ್ಧಿ ಶುದ್ಧವಾಗಿರೋದಿಲ್ಲ. ಆಗ ಅವರು ಹೇಳ್ತಾರೆ, ಅಂತ ಲೊಚ ಲೊಚ ಅಂಥೇಳಿ, ಆ ಹುಚ್ಚು ನನಗೆ ಯಾವಾಗ ಹಿಡಿತೆ ಅಂತ ಕಾಯ್ತಾ ಇದ್ದೇನೆ ಅಂತ ಹೇಳಿದರು ಅವರಿಗೆ ಅಂತ. ಅಂಥ ಮಹಾನುಭಾವರವರು. ಯಾಕೆ ಹೇಳಿದೆ ಅಂದರೆ ಅವರ ಬುದ್ಧಿ ಸದಾ ಪ್ರಕಾಶಿತವಾಗಿರ್ತದೆ. ಹಾಗಾಗಿ ಸಜ್ಜನರ ಹೃದಯದಲ್ಲಿ ಅವಳು ಆಸಮಂತಾತ್ ಅತಿಶಯೇನ ಉದಿತ. ಅಂತಹ ಜ್ಞಾನಸ್ವರೂಪಿಣಿ ಅವಳು ಸ್ವಯಂ ಪ್ರಕಾಶಳು. ಮತ್ತಷ್ಟೇ ಅಲ್ಲ, ತನ್ನನ್ನು ಯಾರು ನಿರಂತರ ಆರಾಧನೆ ಮಾಡ್ತಾರೋ, ಅಧ್ಯಾತ್ಮ ಚಿಂತಕರಾಗಿರ್ತಾರೋ ಅವರ ಹೃದಯದಲ್ಲಿ ಅಷ್ಟು ಇಷ್ಟು ಆ ಬೆಳಕನ್ನು ಹರಿಸಿ ಆ ಜ್ಞಾನಿಗಳನ್ನೂ ಸ್ವಯಂ ಪ್ರಕಾಶರು ಅಂತ ಅರಿವು ಬರುವ ಹಾಗೆ ಮಾಡ್ತಾಳೆ ಆಕೆ. ಆದ್ದರಿಂದ ಅವಳು ಸದಾ ಉದಿತ ಅಂತ. ಇದು ಎರಡನೆಯ ಅರ್ಥ. ಮತ್ತು ಇದಿಷ್ಟು ಸೌಭಾಗ್ಯ ಭಾಸ್ಕರದ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೆ. ಇನ್ನು ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷಿತರು ಹೇಳ್ತಾರೆ, ಸದಾ ಉದಿತ ಅಂದರೆ ಆ ಸಾಕ್ಷಾತ್ಕಾರ ರೂಪದಿಂದ ಪ್ರಕಾಶಮಾನಳಾಗಿರುವವಳು. ಸಾಕ್ಷಾತ್ಕಾರ ಅನ್ನೋ ಶಬ್ದವನ್ನು ಇತ್ತೀಚೆಗೆ ಬಹಳಷ್ಟು ಜನ ಬಳಸ್ತಾರೆ. ಯಾಕೆಂದರೆ ಏನು, ನಾವು ಅಂದ್ಕೊಂಡಿರ್ತೇವೆ ಅಂದರೆ ಅವ್ರು ಹೇಳಬೇಕಿದ್ರು ಹಾಗೇನೆ, ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು ಅಂದರೆ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಹಿಡ್ಕೊಂಡು ಅವನು ಬಂದು ಇವರಿಗೆ ದರ್ಶನ ಕೊಟ್ಟ ಅನ್ನೋರು ಹಾಗೆ. ಶಿವನ ದರ್ಶನ ಆಯಿತು ಅಂದರೆ ಮುಕ್ಕಣ್ಣನಾಗಿ ತ್ರಿಶೂಲವನ್ನು ಹಿಡಿದು ಅವನು ಬಂದು ದರ್ಶನ ಕೊಟ್ಟ. ಜಗನ್ಮಾತೆಯ ಸಾಕ್ಷಾತ್ಕಾರ ಆಯಿತು. ಇದೆಲ್ಲವೂ ಸಗುಣ ರೂಪಗಳು. ಈ ರೂಪದಲ್ಲಿ ಆಗೋದಿಲ್ಲ ಅಂತ ಇಲ್ಲ. ಭಾಗವತದಲ್ಲಿ ಧ್ರುವನಿಗೆ ಈ ರೂಪದಲ್ಲಿ ಆದದ್ದನ್ನು ವೇದವ್ಯಾಸರು ವರ್ಣನೆ ಮಾಡಿದ್ದಾರೆ ಅಂತ. ಆದರೆ ಸಾಕ್ಷಾತ್ಕಾರ ಹೊರಬಗೆಯಲ್ಲ ಆಗುವುದು ಸಗುಣ ರೂಪದಲ್ಲಿ, ಬಹಳ ಬಹಳ ರೇರೋದು. ಜ್ಞಾನಿಗಳಿಗೆ ಒಳಬಗೆಯಲ್ಲಿ ಸಾಕ್ಷಾತ್ಕಾರ ಆಗತ್ತೆ. ನಾರದರು ತನ್ನ ಪೂರ್ವಜನ್ಮದ ಅನುಭವವನ್ನು ಹೇಳ್ತಾರೆ, ನಾನು ಯಾಕೆ ಈ ಜನ್ಮದಲ್ಲಿ ಹೀಗಾದೆ ಅಂತ. ಯಾವುದೋ ಒಂದು ದಾಸಿಯ ಮಗ ಅವ್ರ ಹಿಂದಿನ ಜನ್ಮದಲ್ಲಿ. ತಾಯಿ ಅಲ್ಲಿ ಬಂದಂತಹ ಯತಿಗಳ ಚಾತುರ್ಮಾಸ ಸಂದರ್ಭದಲ್ಲಿ ಸೇವೆ ಮಾಡ್ತಾ ಇರ್ತಾಳೆ. ಅದೊಂದು ಸಲ ಅಕಸ್ಮಾತಾಗಿ ಇವರ ಗುಡಿಸಲಿನಿಂದ ಆ ಜಾಗಕ್ಕೆ ಹೋಗುವಾಗ ಹಾವು ಕಚ್ಚಿ ಸಾಯಿ ಸತ್ತೋದ್ಲು. ಅಲ್ಲಿಯವರೆಗೆ ಅವ್ರು ಹೇಳ್ತಾರೆ, ನನಗೆ ನನ್ನ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇತ್ತು ಅಂತ. ಆ ಕ್ಷಣದಲ್ಲಿ ಅವ್ರು ವಿಚಾರ ಮಾಡ್ತಾರೆ, ಒಂದು ಸಲ ದುಃಖ ಆದದ್ದು ಸತ್ಯ ಅವರಿಗೆ ಅಂತ ಹೇಳ್ತಾರೆ, ತಾಯಿ ಸತ್ತೋದ್ಲಲ್ಲ ಅಯ್ಯೋ ಹೀಗೆ ಅಂತ. ಆದರೆ ಮರುಕ್ಷಣದಲ್ಲಿ ಒಂದು ಯೋಚನೆ ಬಂತಂತೆ, ಇಲ್ಲ ಇದೂ ಸಹ ನೀನು ನನಗೆ ಮಾಡ್ತಾ ಇರುವಂಥ ಅನುಕೂಲ. ಯಾಕೆ ಅಂದರೆ ಆ ಜವಾಬ್ದಾರಿಯಿಂದ ನನ್ನನ್ನು ದೂರ ಸರಿಸಿ ನನ್ನನ್ನು ಅಧ್ಯಾತ್ಮ ಚಿಂತನೆಗೆ ನಿರ್ವಿಘ್ನವಾಗಿ ಸಾಗುವಂತೆ ಮಾಡೋದಕ್ಕೋಸ್ಕರ ಈ ಕೆಲಸ ಮಾಡಿದೆ ನೀನು ಅಂತ ಭಾವಿಸ್ತೇನೆ ಅಂತೇಳಿ. ಕೊನೆಗೆ ಆ ಮಹಾತ್ಮರ ಸೇವೆ ಮಾಡ್ತಾರೆ ನಾರದರು. ಸೇವೆ ಮಾಡಿ
ಅವ್ರ ಹತ್ರ ಕೇಳ್ತಾರೆ, ನನಗೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಹೀಗೆ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ನೀ ಹೀಗೆ ಯೋಚನೆ ಮಾಡ್ತಾಯಿರೋ, ಆಗತ್ತೆ ಒಂದು ದಿವಸ ಅಂತ. ಅವರು ಅಂದ್ಕೊಂಡಿದ್ರು ಏನು ಅಂದರೆ ಶಂಖಚಕ್ರ ಗದಾಪಾಣಿಯಾಗಿ ಬರ್ತಾನೆ ಭಗವಂತ. ಹಾಗೆ ಬರಲಿಲ್ಲ. ಹಾಗಿದ್ರೆ ಹೇಗೆ ಅಂತ ಕೇಳಿದ್ರೆ, ಧ್ಯಾನ ಮಾಡ್ತಿದ್ದರು. ಹಾಗೆ ಧ್ಯಾನ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಾಗ ಒಳಗಡೆಯಿಂದ ಆ ಬೆಳಕಿನ ಪುಂಜ, ಹೃದಯದಲ್ಲಿ ಸೂರ್ಯೋದಯ ಆದರೆ ಹೇಗಿರುತ್ತೋ ಹಾಗೆ ಆಯಿತು ಅವರಿಗೆ. ಎಷ್ಟೊತ್ತಿತ್ತು ಕೇಳಿದ್ರೆ ಒಂದು ಕ್ಷಣಕಾಲ. ತಕ್ಷಣ ಕಣ್ಣು ಬಿಟ್ಟು ಹೊರಗಡೆ ಹುಡುಕಬೇಕು ಅಂತ ನೋಡಿದ್ರೆ ಅದು ಮಾಯ ಆಗೋಯ್ತು. ಚಡಪಡಿಸ್ತಾರೆ ಆಗ, ಅಯ್ಯೋ ನಾನು ಕಾಣ್ತಾ ಇದ್ದಂಥ ಎಲ್ಲೋಯ್ತು, ಈ ಸೂರ್ಯ ಅಲ್ಲ ನಾನು ನೋಡಿದ್ದು, ಇಲ್ಲಿ ಕಾಣ್ತಾ ಇರುವಂಥ ಆ ಮಂದಪ್ರಕಾಶದ ಸೂರ್ಯ, ಲೋಕದ ಸೂರ್ಯ ಕಣ್ಣನ್ನು ಕುಕ್ಕುತ್ತಾನೆ. ಆದರೆ ಆ ಒಳಬಗೆಯಲ್ಲಿ ಚೈತನ್ಯ ರೂಪದ ಸೂರ್ಯ ಉದಯಿಸಿದಾಗ ಅದು ಕಣ್ಣಿಗೆ ಆಹ್ಲಾದವನ್ನು, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂಥದ್ದು ಹೀಗೆ ಅಂತೇಳಿ. ಆಗ ಒಂದು ಅಶರೀರವಾಣಿ ಆಗುತ್ತೆ, ಈ ಜನ್ಮದಲ್ಲಿ ನಿನಗೆ ಇಷ್ಟೇ ಅಂತ. ನಿಲ್ಲಿಸಬೇಡ, ಮುಂದುವರಿಸು. ಈ ಜನ್ಮದಲ್ಲಿ ನಾನು ನಿನಗೆ ಗೋಚರಿಸುವುದು ಇಷ್ಟೇ. ಯಾರಿಗೆ? ನಾರದ ಅಂತವರಿಗೆ. ಏನು ಮಾಡದೇ ಇರೋ ನಮಗೆ 3 ದಿವಸ ಕಣ್ಣು ಮುಚ್ಕೊಂಡು ಕುಳಿತುಬಿಟ್ರೆ 4ನೇ ದಿವಸ ಅವ್ರಿಗೆ ಸಾಕ್ಷಾತ್ಕಾರ ಆಯಿತು ಅಂತ ಅವರು ಹೇಳ್ತಾರೆ. ಅವ್ರು ಬಾಲ್ ಬಡಕರು ಹೇಳ್ತಾರಲ್ಲ, ನಂಬೋಕ್ಕಾಗುತ್ತಾ ಇದನ್ನು? ಹಾಗಾಗಿ ಅದು ಒಂದು ಮಿಂಚು, ಒಂದು ಸ್ಪಾರ್ಕ್ ಲೈಟ್ ಇದ್ದಾಗೆ, ಅಷ್ಟೇ ಎಷ್ಟೆಲ್ಲ ಬದಲಾವಣೆ ಮಾಡಿಬಿಡುತ್ತೆ ಅಂತ. ಇನ್ನು ಒಳಬಗೆಯಲ್ಲಿ ನಿರಂತರ ಕಾಣುವಂತಹ ಸಾಧನೆ ದೃಢವಾದರೆ ಹೇಗಿರುತ್ತೆ? ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಆ ರೂಪದಿಂದ ಒಳಬಗೆಯಲ್ಲಿ ಪ್ರಕಾಶಮಾನಳಾಗಿರುವವಳು ಯಾರು? ಜಗನ್ಮಾತೆ. ಅಂದರೆ ಜ್ಞಾನಿಗಳಲ್ಲಿ ಆಕೆ ಯಾವಾಗಲೂ ಉದಿತಳಾಗಿಯೇ ಇರ್ತಾಳೆ. ನಮ್ಮಂಥವರಿಗೆ ಯಾವಾಗಲೂ ಅಸ್ತವೋ ಅಸ್ತ. ಬೇಜಾರು ಮಾಡ್ಕೊಳ್ಬೇಡಿ, ನನ್ನನ್ನು ಸೇರಿಸ್ಕೊಂಡು ಹೇಳ್ತಿದ್ದೆ. ನನಗೆ ದೇವರ ಸಾಕ್ಷಾತ್ಕಾರ ಆಗಿಲ್ಲ, ಅದಕ್ಕೋಸ್ಕರ ಪೂಜಾದಿಗಳಿಂದ ಅವನನ್ನು ಪಡೆದುಕೊಳ್ತೇನೆ ಅಂತ ಯೋಚಿಸಿ ಮೂಢರಾದವರು ಬಾಹ್ಯ ಪೂಜೆಯಲ್ಲಿ ಪ್ರವೃತ್ತರಾಗ್ತಾರೆ. ತಪ್ಪಲ್ಲ. ಅಜ್ಞರು ಅಂದರೆ ದೇ ಆರ್ ಇನ್ ಎಲಿಮೆಂಟರಿ ಲೆವೆಲ್ ಅಷ್ಟೇ. ಆದರೆ ಅಲ್ಲೇ ನಿಲ್ಲುವುದಲ್ಲ, ಮುಂದಕ್ಕೆ ಹೋಗಬೇಕು ಈಗ ಅಂತ. ಆದರೆ ಜ್ಞಾನಿಗಳು ಹಾಗಲ್ಲ. ಅವರಿಗೆ ಆ ಚೈತನ್ಯ ಸ್ವರೂಪಿಣಿ ತನಗಿಂತ ಬೇರೆ ಅಲ್ಲ. ತನಗಿಂತ ಬೇರೆ ಅಲ್ಲ ಅಂತ ಆದಮೇಲೆ ಮತ್ತು ಹೊರಗಿನಿಂದ ಏನು ಪೂಜೆ ಮಾಡೋದು? ಹಾಗೆ ಅವ್ರ ಪೂಜೆ ಎಲ್ಲ ಏನಾಗುತ್ತೆ, ಒಳಬಗೆಯಲ್ಲಿ ಮಾನಸಿಕವಾಗಿ ಆಗ್ತಾ ಇರುತ್ತೆ. ಅಕಸ್ಮಾತ್ತಾಗಿ ಬಹಿರ್ಮುಖರಾಗಿ ಹೊರಬಗೆಯಲ್ಲಿ ಪೂಜೆ ಮಾಡ್ತಾ ಇದ್ರೂ ಸಹ ಇದ್ದಕ್ಕಿದ್ದ ಹಾಗೆ ಒಳಬಗೆಯಲ್ಲಿ ಜಾಗೃತ ಆಗಿಬಿಟ್ರೆ ಆ ಸ್ಥಿತಿ, ಹೀಗೆ ಮಾಡ್ತಾ ಇರುವಂಥ ನೀರಾಜನ ಹೀಗೇ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಪರಮಹಂಸರಿಗೆ ಆದದ್ದು ಇದೇನೆ. ನಾನು ಏನನ್ನು ನನ್ನ ಕಟ್ಟುಕಥೆಯಾಗಿ ಹೇಳ್ತಾ ಇಲ್ಲ, ಅವರ ಹಿಸ್ಟ್ರಿಯನ್ನು ಓದಿ ನೀವು. ಹಾಗಾಗಿ ಅನುಭವಕ್ಕೆ ಬರುವುದು ಇಲ್ಲೇ ಅಷ್ಟೇ ಹೊರತನೋ ಅಲ್ಲಲ್ಲ. ಹಾಗಿದ್ರೆ ನೀವೇ ಹೇಳೋದಲ್ಲ ಧೋನಿಗೆ ಅನುಭವಕ್ಕೆ ಬಂದಿದೆ ಹಾಗೆ ಅಂತ. ಅಲ್ಲೂ ಆದದ್ದು ಒಂದು ಬೇರೆ ವಿಚಿತ್ರವಾದ ಪ್ರಸಂಗ. ನಾರದರಿಂದ ಬೋಧಿತನಾದ ಧ್ರುವ ಒಳಬಗೆಯಲ್ಲಿ ಆ ರೂಪವನ್ನು ಸ್ಮರಣೆ ಮಾಡ್ತಾ ಕಣ್ಣು ಮುಚ್ಚಿ ಒಳಬಗೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ಹೊರಗಡೆಯಿಂದ ಬಂದು ನಿಂತಿದ್ದಾನೆ ವಿಷ್ಣು. ಸ್ವಾರಸ್ಯ ನೋಡಿ, ನಾವಾದರೆ ಎಷ್ಟೊತ್ತಿಗೆ ಬರ್ತಾನೆ ಅಂತ ಕಣ್ಣು ತೆರೆದು ಕಾಯ್ತಾ ಇದ್ವಿ. ಹಿ ಡಿಂಟ್ ಓಪನ್ ಹಿಸ್ ಐಸ್. ಯಾಕೆಂದ್ರೆ ಅವನಿಗೆ ಗೊತ್ತೇ ಇಲ್ಲ, ಅವನಿಗೆ ಬಂದು ಸುಮಾರು ಹೊತ್ತಾಗಿದೆ, ಕಣ್ಣು ಬಿಡ್ತಾ ಇಲ್ಲ ಹುಡುಗ. ಖುಷಿ ಆಯಿತು ಅವನಿಗೆ.
ಅವನು ಭಗವಂತ ನೋಡಿ. ನಾವಾದರೆ ನಾನು ಬಂದು ಇಷ್ಟೊತ್ತಾಯಿತು ಯಾರೂ ಮಾತಾಡ್ತಿಲ್ಲ, ಎಷ್ಟು ಇನ್ಸಲ್ಟ್ ಆಯ್ತು ನನಗೆ ಅಂತ ಅಂದ್ಕೊಳ್ತಿದ್ವಿ. ಯಥಾರ್ಥ ಪ್ರಿಯ ವೈ ದೇವಾ, ಬೇಸರ ಆಗಲಿ, ವಾಹ್ ವಾಹ್ ಲಚಲಚ ಅಂತ ಸಂತೋಷಪಟ್ಟ. ತಕ್ಷಣ ಇವನು ನನ್ನನ್ನು ಹೊರಗೆ ಈ ಕಣ್ಣಿನಿಂದ ನೋಡಲಾರ ಈ ಹುಡುಗ, ನೋಡಬೇಕು ಅಂದರೆ ನಾನು ಒಂದು ಲಾಕ್ ಮಾಡಬೇಕು ಇವನಿಗೆ ಅಂಥೇಳಿ, ಯಾವ ತನ್ನ ರೂಪವನ್ನು ಒಳಬಗೆಯಲ್ಲಿ ನಾರದರು ಹೇಳಿದ ರೂಪವನ್ನು ಚಿಂತನೆ ಮಾಡ್ತಾ ಇದ್ನೋ ಆ ರೂಪವನ್ನು ಹೊರಗೆ ಬಂದು ನಿಂತ ವಿಷ್ಣು ಅದನ್ನು ಎಳೆದು ಹಾಕಿಬಿಟ್ಟ. ಆ ಬೆಳಕಲ್ಲಿ ಓಲಾಡ್ತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ಕಾರ್ಮೋಡ ಕವಿದ ಹಾಗಾಯಿತು. ಆ ಬೆಳಕಿನ ಪುಂಜ ಎಲ್ಲಿ ಹೋಯಿತು ಅಂತ ಹುಡುಕೋದಕ್ಕೆ ಅಂತ ಕಣ್ಣು ತೆರೆದ್ರು ಹೊರಗಡೆಗೆ ಇವನು. ಇಷ್ಟಂತೂ ಸತ್ಯ, ಒಳಬಗೆಯಲ್ಲಿ ದರ್ಶನ ಸಾಕ್ಷಾತ್ಕಾರ ಆಗುವಾಗ ಆ ನಿರ್ಗುಣ ರೂಪದಲ್ಲಿಯೇ ಆಗೋದು ಹೇಗೆ ಅಂತ. ಕಣ್ಣು ತೆರೆದ, ನೋಡ್ತಾನೆ, ಕಣ್ಣು ತೆರೀತು, ಬಾಯಿ ಮುಚ್ಚೋಯ್ತು ಹುಡುಗನಿಗೆ. ಯಾಕೆಂದರೆ ಇಷ್ಟು ದಿವಸದಿಂದ ಯಾವುದನ್ನು ಕಾಣಬೇಕು ಅಂತ ಬಯಸ್ತಿದ್ನೋ ಅದು ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತವಾಗಿ ನಿಮ್ಮ ಎದುರಿಗೆ ಬಂದರೆ ಏನ್ರಿ ಆಗತ್ತೆ? ಇಂದ್ರಿಯಗಳು ಸ್ತಬ್ಧವಾಗಿ ಬಿಡ್ತವೆ. ಅತಿಯಾದ ಆನಂದ ಆದಾಗ ಹಾಗೆ ಅಲ್ವ ಆಗೋದು. ಕಣ್ಣಲ್ಲಿ ನೀರು ಸುರಿತಾ ಇದೆ, ಬಾಯಿಂದ ಶಬ್ದ ಬರ್ತಾ ಇಲ್ಲ. ಆಗ ತನ್ನ ಕೈಯಲ್ಲಿರುವ ಶಂಖವನ್ನು ಅವನ ಗಲ್ಲಕ್ಕೆ ಹಾಕಿ ಉಜ್ಜಿದನಂತೆ. ಪಸ್ಪರ್ಶ ಬಾಲಂ ಕಪೋಲೆ, ಅದೇನು ಕೇಳಿದರೆ ಬ್ರಹ್ಮಮಯೇನ ಕಂಬುನ, ವೇದನಾದವನ್ನು ಬಿತ್ತರಿಸ್ತಾ ಇರುವಂಥ ಶಂಖವನ್ನು ಅವನ ಗಲ್ಲಕ್ಕೆ ಹಾಕಿ ತಿವಿದಾಗ ತಕ್ಷಣ ಶುರು ಮಾಡಿದೆ ಬಾಯ್ಬಿಟ್ಟ. ಯಾಕೆ ಹೇಳಿದೆ? ಹೊರಗಡೆದನ್ನು ಹೇಳುವುದು ನನ್ನ ಉದ್ದೇಶ ಅಲ್ಲ, ಒಳಗಡೆಯಲ್ಲಿ ಆಗುವುದು ಯಾವ ರೂಪದಲ್ಲಿ ಅಂತ ಹೇಳೋದು ನನ್ನ ಉದ್ದೇಶ. ಅದನ್ನು ಹೇಳೋದಕ್ಕೆ ಇದನ್ನು ಹೇಳಿದೆ ಅಷ್ಟೇ. ಅಲ್ಲಿಗಿರಲಿ, ಯಾವ ವಿಚಾರ ಮುಂದಕ್ಕೆ ನೋಡೋಣ, ಅಥವಾ ನೋಡಿ ಆಗಿದೆ ಹಿಂದೆ ಎಷ್ಟೋ ಸಲ ಹೀಗೆ ಅಂತ. ಹೀಗೆ ಜ್ಞಾನಿಗಳು ಹಾಗಲ್ಲ, ಅವರಿಗೆ ಆ ಚೈತನ್ಯ ಸ್ವರೂಪಿಣಿ ತನಗಿಂತ ಬೇರೆ ಅಲ್ಲ. ಹಾಗಾಗಿ ಅವರು ಹೊರಮುಖವಾಗಿ ಪೂಜೆ ಮಾಡೋದೇ ಇಲ್ಲ. ಅಪರೋಕ್ಷ ಜ್ಞಾನ ಎನ್ನುವಂಥದ್ದು ದೃಢವಾಗಿರುವುದರಿಂದ ಪುನಃ ಪುನಃ ಸಾಕ್ಷಾತ್ಕಾರ ತನಗೆ ಆಗಲಿಲ್ಲ. ಆ ನಿಮಿತ್ತವಾಗಿ ನಾನು ಪುನಃ ಬಾಹ್ಯ ಪೂಜೆಯಲ್ಲಿ ಪ್ರವರ್ತನಾಗಬೇಕು ಎನ್ನುವಂಥದ್ದು ಅವರಿಗೆ ಇಲ್ಲವೇ ಇಲ್ಲ. ಅದು ನಿಂತು ಹೋಗ್ಬಿಡುತ್ತೆ ಅವರಿಗೆ ಪೂರ್ತಿಯಾಗಿ. ಯಾಕೆ ಕೇಳಿದರೆ, ಅವರಿಗೆ ಈ ಬಾಹ್ಯ ಪೂಜೆ ಅನ್ನೋದು ಯಾವಾಗಿಲ್ವ? ಪೂಜೆ ಅನ್ನೋದೇನು ಕರ್ಮರೂಪವಾದದ್ದು ತಾನೇ ಅದು ಪೂರ್ತಿ ಬಿಟ್ಟು ಹೋಗ್ಬಿಡುತ್ತೆ. ಅಲ್ಲ, ಬಿಟ್ಟರೆ ಅಪರಾಧ ಅಲ್ವನ್ರಿ? ಬಿಟ್ಟರೆ ಅಪರಾಧ, ಅದಾಗಿ ಬಿಟ್ಟು ಹೋದರೆ ನಾವಾಗಿ ಬಿಟ್ಟರೆ ಅಪರಾಧ. ಅವರಿಗೆ ತಾನು ಬಿಟ್ಟಿದ್ದೇನೆ ಅನ್ನುವ ಅರಿವು ಇರುವುದಿಲ್ಲ. ಹಾಗಾಗಿ ಅವನಿಗೆ ಕರ್ಮ ಇಲ್ಲ. ನಾನು ಹೇಳಿದ್ನಲ್ಲ, ಲೇಯರ್ ಕಿತ್ತು ಹೋದರೆ ಅದು ಪಡೆಯೋದು ಹೋಗುತ್ತೆ, ಅದಷ್ಟೇ ಅಂತ. ಹಾಗೆ ಈ ಉಪನಿಷತ್ತು ಬಹಳ ಸುಂದರವಾಗಿ ಈ ಜ್ಞಾನಿಗಳ ಕರ್ಮ ಬಿಟ್ಟು ಹೋಗುವುದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತೆ. ಮೈತ್ರೇಯ ಉಪನಿಷತ್ತು ಹೇಳುವಂಥ ಮೃತಾ ಮೋಹಮಯೀ ಮಾತಾ ಜಾತೋ ಬೋಧಮಯ ಸುತಃ ಸೂತಕದ್ವಯ ಸಂಪ್ರಾಪ್ತೌ ಕಥಂ ಸಂಧ್ಯಾಂ ಉಪಾಸ್ಮಹೆ. ಉಪನಿಷತ್ತು ಕಾವ್ಯಮಯವಾಗಿ ವೇದಾಂತವನ್ನು ಹೇಳುತ್ತೆ. ನಿಮಗೆ ಗೊತ್ತು, ಸಾಮಾನ್ಯವಾಗಿ ಯಾರೋ ನಿಮ್ಮ ಕುಟುಂಬದಲ್ಲಿ ಒಬ್ಬಾಕೆ ಗೃಹಿಣಿ ಒಂದು ಮಗುವಿಗೆ ಜನ್ಮವನ್ನು ನೀಡಿದರೆ ಅದನ್ನು ಜಾತಾಶೌಚ ಅಥವಾ ಸೂತಕ ಅಂತ ಕರೀತಾರೆ. ಪ್ರಾಯಶಃ ಗೊತ್ತು ಅಂತ ಅಂದ್ಕೊಂಡಿದ್ದೇನೆ. ಆ 11 ದಿನಗಳ ಕಾಲ ಅದಕ್ಕೆ ಸಂಬಂಧಪಟ್ಟವರು ಯಾವುದೇ ಕರ್ಮಗಳನ್ನು ಮಾಡುವುದಿಲ್ಲ. ಇನ್ನು ಮೃತರಾದರೆ ಮೃತಾಶೌಚ ಅಂತ ಕರೀತಾರೆ. ಸೂತಕ, ಎರಡಕ್ಕೂ ಸೂತಕ ಅಂತ ಕಾಮನ್ನ ಅಂಥ ಶಬ್ದ. ಇಲ್ಲಿ ಉಪನಿಷತ್ತು ಹೇಳುತ್ತೆ, ಜ್ಞಾನಿ ಯಾಕೆ ಕರ್ಮ ಮಾಡುವುದಿಲ್ಲ ಅಂದರೆ ಅವನಿಗೆ ಸೂತಕ ಬಂದಿದೆ ಅಂತ. ಯಾವ ಥರದ ಸೂತಕ ಅಂದರೆ ನೋಡಿ, ಹೇಳುತ್ತೆ ಅದು ಮೃತಾ ಮೋಹಮಯೀ ಮಾತಾ.
ನಮ್ಮೆಲ್ಲರ ತಾಯಿ ಯಾರಂದರೆ ಮೋಹ. ಆ ಮೋಹ ಎನ್ನುವಂಥ ತಾಯಿ ಜ್ಞಾನ ಬಂದ ತಕ್ಷಣ ಸತ್ತೋಗ್ತಾಳೆ ಅವಳು. ಹಾಗಾಗಿ ನನ್ನ ಮೋಹಮಯಿ ಎನ್ನುವಂಥ ತಾಯಿ ಸತ್ತೋಗಿದ್ದಾಳೆ. ಹಾಗಾಗಿ ನನಗೆ ತಾಯಿ ಸತ್ತಂತಹ ಆ ಶೌಚ ಸೂತಕ ಬಂದಿದೆ ನನಗೆ. ಮೃತ ಶೌಚದಲ್ಲಿ ಯಾರಾದರೂ ಸಂಧ್ಯಾ ವಂದನೆಯನ್ನು ಪೂಜೆಯನ್ನು ಮಾಡ್ತಾರನ್ರಿ? ಮಾಡೋದಿಲ್ಲ. ಹಾಗೆ ನನಗೆ ತಾಯಿ ಸತ್ತು ಹೋಗಿದ್ದಾಳೆ, ಹಾಗಾಗಿ ನನಗೆ ಸೂತಕ ಬಂದಿದೆ, ಹಾಗಾಗಿ ನನಗೆ ಕರ್ಮ ಇಲ್ಲ. ಒಂದು ಅದ್ರ ಜೊತೆಗೆ ಏನಾಗಿದೆ ಕೇಳಿದರೆ, ಜಾತೋ ಮೋಹ ಬೋಧಮಯ ಸುತಃ, ನನಗೊಬ್ಬ ಮಗ ಹುಟ್ಟುಬಿಟ್ಟಿದ್ದಾನೆ. ಯಾವ ಮಗ ಕೇಳಿದರೆ ಬೋಧ, ಅವನ ಹತ್ರ ಜ್ಞಾನ ಅಂತ. ಅಂದರೆ ಆ ಒಳಗಡೆಯಿಂದ ಜ್ಞಾನ ಪ್ರಕಾಶವಾಗುವುದೇ ಜ್ಞಾನ ಎನ್ನುವ ಮಗ ಹುಟ್ಟುವುದು. ಹಾಗಾಗಿ ಇದೊಂದು ಜಾತಾ ಶೌಚವೂ ಬಂದುಬಿಡ್ತು ನನಗೆ. ಒಂದು ಶೌಚ ಬಂದನೇ ಸಂಧ್ಯಾ ವಂದನೆ ಇಲ್ಲ, ಪೂಜೆ ಇಲ್ಲ, ಅನುಷ್ಠಾನ ಇಲ್ಲ, ಕರ್ಮಗಳಿಲ್ಲ. ಏಕಕಾಲದಲ್ಲಿ ಒಂದು ಜಾತಾ ಶೌಚ ಇನ್ನೊಂದು ಮೃತ ಶೌಚ ಬಂದುಬಿಟ್ರೆ ಮತ್ತೆ ಕರ್ಮ ಮಾಡೋದಾದರೂ ಹೇಗ್ರಿ? ಹಾಗಾಗಿ ಜ್ಞಾನಿಗಳಿಗೆ ಯಾವಾಗಲೂ ಈ ಎರಡು ಆಶೌಚಗಳು ಬಂದ್ಕೊಂಡೇ ಇರ್ತವೆ. ಏನು ಅದ್ಭುತವಾದ ಕಲ್ಪನೆ ಹೀಗೆ ಅಂತ. ಯಾಕೆಂದರೆ ಮೋಹಮಯವಾದ ತಾಯಿ ಎಳೆದಿದ್ದರಿಂದ ಕ್ಷಯಾಶೌಚ, ಮೃತಾಶೌಚ, ಬೋಧಮಯವಾದ ಮಗ ಹುಟ್ಟಿದ್ರಿಂದ ಜಾತಾಶೌಚ. ಎಂಥ ವಂಡರ್ಫುಲ್ ಆದಂಥ ಒಂದು ಕಲ್ಪನೆ ಹೇಗೆ ಅಂತ. ಹಾಗಾಗಿ ಜ್ಞಾನಿ ಕರ್ಮ ಮಾಡೋದಿಲ್ಲ ಅಂದರೆ ಕರ್ಮ ಇಲ್ಲ ಅವನಿಗೆ. ಹಾಗಿದ್ರೆ ನಾವು ಕರ್ಮ ಬಿಡ್ಬೋದಾ ಅಂತ ನೀವು ಕೇಳಿದರೆ, ಈ ಸ್ಥಿತಿ ಯಾವತ್ತು ಬರುತ್ತೋ ಆವತ್ತು ಬಿಟ್ಬಿಡಿ. ಅಲ್ಲೇ ಮುಂದೆ ಹೇಳ್ತಾರೆ ಅವರು. ಅದಕ್ಕೋಸ್ಕರ ಗೃಹಸ್ಥರು ಈ ಸ್ಥಿತಿ ಬರೋವರೆಗೆ ಬಾಹ್ಯ ಪೂಜೆಗಳನ್ನು ಮಾಡಲೇಬೇಕು. ಬಾಹ್ಯ ಪೂಜೆ ಅನ್ನುವುದು ಈ ಸ್ಥಿತಿ ಹೋದಕ್ಕೆ ಒಂದು ಸಾಧನ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನಾನು ಯಾವುದೇ ರೀತಿಯ ಕರ್ಮವನ್ನು ಮಾಡ್ತಾ ಇಲ್ಲ ಅನ್ನುವ ಅರಿವು ಅವನಿಗೆ ಬರೋಲ್ಲ. ಯಾಕೆಂದರೆ ಅದು ಬಿಟ್ಟು ಹೋಗಿದೆ. ಉಪನಿಷತ್ತು ಅವನ ಸ್ಥಿತಿಗೆ ಈ ರೀತಿಯಾದಂಥ ಒಂದು ಡೆಫಿನೇಷನನ್ನು ಕೊಡುತ್ತೆ. ಅಂದರೆ ತಾತ್ಪರ್ಯ ಇಷ್ಟೇ, ಮೋಹ ಒಳಿದು ಸ್ವರೂಪ ಜ್ಞಾನವನ್ನು ಪಡೆದಂಥ ಜ್ಞಾನಿಗೆ ಬಾಹ್ಯ ರೂಪವಾದಂಥ ಕರ್ಮಾಚರಣೆಗಳು ಯಾವುವೂ ಸಹ ಇರುವುದಿಲ್ಲ. ಯಾಕೆಂದರೆ ಅವನಿಗೆ ತತ್ರ ವೇದಾಹ ಅವೇದಾಹ ಭವಂತಿ, ವೇದವೂ ಸಹ ಅವನಿಗೆ ಅದು ವೇದ ಅಲ್ಲ ಅಷ್ಟರ ಮಟ್ಟಿಗೆ. ಮತ್ತೆ ಮುಂದುವರೆದು ಹಾಗಿದ್ರೆ ಯಾಕೆ ಅವನು ಕರ್ಮ ಬಿಟ್ಟು ಹೋಗುತ್ತೆ, ಯಾಕೆ ಅವನು ಮಾಡೋದಿಲ್ಲ ಕರ್ಮವನ್ನು ಅಂತಂದರೆ, ನೋಡಿ, ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಬೇಕು. ಸಂಧ್ಯಾವಂದನೆ ಅಂದರೆ ಇನ್ನೇನಿಲ್ಲ, ಸಂಧ್ಯಾಕಾಲದಲ್ಲಿ ಮಾಡುವ ವಂದನೆ. ಅದು ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಬೇಕಾದ್ರೂ ಮಾಡ್ಬೋದು. ಒಬ್ಬ ಇದ್ದಂತೆ ದೀರ್ಘದಂಡ ನಮಸ್ಕಾರ ಮಾಡಿದರೆ ಸೂರ್ಯನನ್ನು ಕುರಿತು, ಅದು ಸಹ ಸಂಧ್ಯಾ ವಂದನೆಯೇ. ಇಲ್ಲ ಆಗೋದಿಲ್ಲ ಅಂತೆಲ್ಲ ಹೀಗೆ ಇದ್ದಲ್ಲೇ ಕೈ ಮುಗಿದ್ರೆ ಅದು ಸಂಧ್ಯಾ ವಂದನೆ. ಆ ವಂದನೆ ಅನ್ನುವಂಥದ್ದು ಕಾಮನ್ನ ಅಂಥದ್ದು. ಯಾರ್ಯಾರು ಹೇಗೆ ಮಾಡ್ತಾರೆ, ಮಾಡಬೇಕು ಅನ್ನುವಂಥದ್ದು ಸ್ವರೂಪ ಬೇರೆ. ನದಿ ತೀರದಲ್ಲಿ ಕೆಲವು ಜನ ಮಾಡ್ಬೋದು ಅಲ್ವಾ? ಟ್ರಾವೆಲ್ ಮಾಡ್ತಾ ಇರ್ತೀರಿ, ಆಗ ಟ್ರೈನಲ್ಲಿ ಅಲ್ಲೇ ಕುಳಿತು ಮಾಡ್ಬೋದು. ಕಣ್ಣು ಮುಚ್ಚಿ ಧ್ಯಾನ ಮಾಡಲಿಕ್ಕೆ ಏನ್ರಿ ಆಗಿದೆ? ಏನು ರೈಲ್ವೆ ಡಿಪಾರ್ಟ್ಮೆಂಟವ್ರು ಮಾಡಬೇಡಿ ಅಂತ ಹೇಳಿದ್ದಾರೆ? ಇಲ್ಲವಲ್ಲ, ನಾವು ಮಾಡೋದಿಲ್ಲ. ಆ ಕಾಲ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಸಂಧ್ಯಾ ವಂದನೆಯನ್ನು, ಅದರ ಹೆಸರು ಹೇಳುತ್ತೆ, ಸಂಧ್ಯೆಯಲ್ಲಿ ಮಾಡುವ ವಂದನೆ, ಸಂಧ್ಯಾ ಕಾಲದಲ್ಲಿ ಮಾಡಬೇಕು. ಸರಿ, ಸಂಧ್ಯಾಕಾಲ ನಿರ್ಣಯ ಆಗುವುದು ಹೇಗೆ? ಸೂರ್ಯನ ಉದಯ ಅದು ಪ್ರಾತಃ ಕಾಲದ ಸಂಧ್ಯೆ ಅಲ್ವಾ? ಸೂರ್ಯ ಅಸ್ತನಾದಾಗ ಅದು ಸಂಧ್ಯಾ, ಹೌದು ತಾನೆ? ಅಂದರೆ ಸಂಧ್ಯಾ ಎನ್ನುವಂಥದ್ದರ ಅರ್ಥವೇ ಸೂರ್ಯನ ಉದಯ ಅಸ್ತಗಳನ್ನು ನಿಮಿತ್ತವಾಗಿರಿಸಿಕೊಂಡಂತಹ ಕಾಲಸೂಚಕವಾದ ಶಬ್ದವೂ ಹೌದು. ಅದು ಸಂಧ್ಯಾ ದೇವತೆಯೂ ಸಹ ಹೌದು ಹೀಗೆ ಅಂತ. ಹೀಗೆ ಉದಯಾಸ್ತಗಳನ್ನು ಆಶ್ರಯಿಸಿಕೊಂಡು ಸಂಧ್ಯೆಯನ್ನು ಮಾಡಬೇಕು. ಸರಿ, ಈಗ ಪ್ರಶ್ನೆ ಇಷ್ಟೆ, ಹೊರಗಿನ ಸೂರ್ಯನಿಗೆ ಉದಯ ಅಸ್ತಗಳು ಇವೆ, ಅವನ ಉದಯ ಅಸ್ತಗಳನ್ನು ನೋಡಿಕೊಂಡು ಮಾಡುವಂಥದ್ದು
ಉದಯ ಆದರೆ ಪ್ರಾತಃ ಸಂಧ್ಯಾ, ಆದರೆ ಸಾಯಂ ಸಂಧ್ಯಾ ಹೀಗೆ ಅಂತ. ಆದರೆ ಜ್ಞಾನಿಗಳಿಗೆ ಸಂಧ್ಯಾ ವಂದನೆ ಇಲ್ಲ. ಯಾಕಿಲ್ಲ ಕೇಳಿದರೆ, ಅವರ ಒಳಗೆ ಬೆಳಗ್ತಾ ಇರುವಂಥ ಸೂರ್ಯ ಇದ್ದಾನಲ್ಲ, ಆ ಸೂರ್ಯ ಅಸ್ತನೇ ಆಗುವುದಿಲ್ಲ. ಹಾಗಾಗಿ ಆ ಸಾಯಂ ಅಸ್ತನಿಮಿತ್ತವಾದ ಸಂಧ್ಯೆಯೂ ಇಲ್ಲ ಅವನಿಗೆ, ಸಂಧ್ಯಾರೂಪವಾದ ಕರ್ಮ ಇಲ್ಲ. ಹಾಗಿದ್ರೆ ಉದಯ ನಿಮಿತ್ತವಾದದ್ದು ಅದೇ ಯಾವತ್ತೋ ಒಂದು ದಿವಸ ಉದಯ ಆಗಿಬಿಟ್ಟಿದ್ದಾನೆ, ಆಮೇಲೆ ಅಸ್ತನ ಆಗದೇ ಇದ್ದಂದರೆ ಮತ್ತೆ ಉದಯ ಆಗೋದಿಲ್ಲ, ಅವನು ಸದಾ ಬೆಳಕು. ಹಾಗಾಗಿ ಉದಯ ನಿಮಿತ್ತವಾದಂಥ ಸಂಧ್ಯೆಯೂ ಸಹ ಅವನಿಗೆ ಇಲ್ಲ. ಸಂಧ್ಯೆಯೇ ಇಲ್ಲ, ಸಂಧ್ಯಾ ವಂದನೆಯೇ ಇಲ್ಲ ಅಂತಾದರೆ ಇನ್ನು ಅದಕ್ಕಿಂತ ಮುಂದುವರೆದು ಮಾಡಬೇಕಂಥ ಪೂಜೆ ಪುನಸ್ಕಾರಗಳು ಸಹ ಅವನಿಗೆ ಇಲ್ಲ. ಹಾಗಾಗಿ ಆದ್ದರಿಂದ ಜ್ಞಾನಿಯಾದವನಿಗೆ ಸಂಧ್ಯೆ ಅಂದರೆ ಸಂಧ್ಯಾ ವಂದನೆ ಎನ್ನುವಂಥದ್ದು ಅಥವಾ ಆ ನಿಮಿತ್ತವಾದಂಥ ಕರ್ಮಗಳು ಸಂಭವಿಸುವುದಿಲ್ಲ ಅನ್ನೋದು ಉಪನಿಷತ್ ಬಹಳ ಸುಂದರವಾಗಿ ಹೇಳುತ್ತೆ. ಸರಿ, ಹಾಗಿದ್ರೆ ಹೊರಗಡೆ ಏನಾದರೂ ಮಾಡ್ತಾನವನು ಅಂತಂದರೆ ಅದನ್ನು ಮಾಡೋಲ್ಲ ಅಂದರೆ ಮಾಡಲಿಕ್ಕೆ ಆಗೋದಿಲ್ಲ ಅವನ ಹತ್ರ. ನೋಡಿ, ನಮಗೆ ಏನಾಗುತ್ತೆ ಕೇಳಿದರೆ, ಈ ಬಾಹ್ಯ ಪೂಜೆಯಲ್ಲೇ ನಮಗೆ ಹೆಚ್ಚೆಚ್ಚು ಓಡಾಡ್ತಾ ಇರುತ್ತೆ ಮನಸ್ಸು. ಅದಕ್ಕೋಸ್ಕರ ಒಂದು ಆಕಾರ ಕಂಡ ತಕ್ಷಣ ನಾವು ಎಲ್ಲಿ ಏನು ಮಾಡ್ತಾ ಇದ್ದೇವೆ, ಇದು ಯಾವುದನ್ನು ಗಮನಿಸ್ತಾ ಇದ್ದಕ್ಕಿದ್ದಾಗ ನಿಂತ್ಬಿಟ್ಟು ಕೈ ಮುಗಿತೇವೆ. ಕೈ ಮುಗಿಯೋ ತಪ್ಪು ನನ್ನ ಮಾತಿನ ಅರ್ಥ ಅಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಬುಲ್ ಟೆಂಪಲ್ ರೋಡಲ್ಲಿ ನೀವು ಹೋಗ್ತಾ ಇದ್ದೀರಿ ಟುವರ್ಡ್ಸ್ ರಾಮಕೃಷ್ಣಾಶ್ರಮ. ಮಧ್ಯದಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಇದೆ. ಹೆವಿ ಟ್ರಾಫಿಕ್. ಈ ಕಡೆಯಿಂದ ಹೋಗ್ತಾ ಇದ್ದೀರಿ. ನೀವು ಹೋಗಬೇಕಿದ್ರೆ ನಿಮಗೆ ಗೊತ್ತು ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಅಂತ. ಇದ್ದಕ್ಕಿದ್ದ ಹಾಗೆ ಆ ಗುಡಿಯ ಮುಂದುಗಡೆಗೆ ನೀವು ನಿಮ್ಮ ವಾಹನವನ್ನು ನಿಲ್ಲಿಸಿ ನಿಮ್ಮ ಕೈ ಮುಗಿಯೋ ಕೆಲಸಕ್ಕೆ ಅಂತ ನಿಲ್ಲಿಸಿದರೆ ಹಿಂದಿದ್ದವ್ರ ಕಥೆ ಏನು? ನೀವು ಕೇಳಿ, ಅವನು ಹೇಳ್ತಾನೆ, ಅಲ್ರಿ ನಮಸ್ಕಾರ ಮಾಡ್ತಾ ಇದ್ದೇನೆ, ಕಾಣಿಸೋದಿಲ್ಲ ನಿಮಗೆ. ಮೂರ್ಖತನದ ಪರಮಾವಧಿ ಅಂದರೆ ಇದು. ನನ್ನ ಮೂಲಭೂತವಾದ ಪ್ರಶ್ನೆ, ಇಲ್ಲಿಂದ ಹಾದು ಹೋಗುವ ನಿಮಗೆ ಗಣಪತಿ ದೇವಸ್ಥಾನ ಇದೆ ಅಂತ ಗೊತ್ತಿದೆಯೋ ಇಲ್ವಾ? ಇಲ್ಲಿಂದನೇ ಮನಸ್ಸಿನ ಸ್ಮರಣೆ ಮಾಡ್ತಾ ಹೋಗ್ರಪ್ಪ. ಅಲ್ಲಿ ಹೋದಾಗ ನಾನು ಹೀಗಿದ್ದೇನೆ, ಈ ನಮಸ್ಕಾರ ಅಂದರೆ ನನ್ನ ಸ್ಮರಣೆಯೇ ನಮಸ್ಕಾರ ಅಂತೇಳಿ ಹೋಗ್ತಾ ಇರಿ. ನಿಲ್ಲುವ ಅವಶ್ಯಕತೆ ಯಾಕ್ರಿ? ಅದಕ್ಕೋಸ್ಕರ ನಮ್ಮಲ್ಲಿ ಹೇಳ್ತಾರೆ, ನಾನು ಮಾಡುವ ಪೂಜೆಯಿಂದ ಅನುಷ್ಠಾನದಿಂದ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರುವ ಹಾಗೆ ನಾನು ಮಾಡ್ತೇನೆ ಅಂತ ಪ್ರತಿಜ್ಞೆ. ಪೂಜೆ ಮಾಡಬೇಕಿದ್ರೆ ಯಾರಿಗೂ ತೊಂದರೆ ಆಗದೆ ಇರುವಾಗ ನಾನು ಪೂಜೆ ಮಾಡ್ತೇನೆ ಅಂತ ಪ್ರಾರಂಭದಲ್ಲೇ ಹೇಳಬೇಕಾದದ್ದು ಅದು. ಇದು ನೀವು ನಮಸ್ಕಾರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಕೊಟ್ರ? ತುಂಬ ಸಲ ನೋಡಿದ್ದೇನೆ ನಾನು ಇದನ್ನು. ಆಮೇಲೆ ಉದ್ದುದ್ದ ಭಾಷಣ, ಇಷ್ಟಿಷ್ಟುದ್ದ ಬೇರೆ ಪ್ರಾರಬ್ಧ. ಯಾಕೆ ಹೀಗೆ ಕೇಳಿದರೆ, ವೇದಾಂತದ ಗಂಧ ಇಲ್ಲದೆ ಇರುವಂಥ ಆಚರಣೆ ಅಲ್ವಾ? ಅಲ್ಲಿ ಹೋಗಿ ನೀವು ಇಷ್ಟೆಲ್ಲ ಹೊತ್ತು ನಿಲ್ಲಿಸ್ಕೊಂಡು ಕೈ ಮುಗಿಬಾಳು ಸಹ ಗಣಪತಿ ಬಗ್ಗೆ ಏನು ಪ್ರಾರ್ಥನೆ ಮಾಡಲ್ಲ. ಯಾವುದೋ ನಿಮ್ಮ ಬೇಡಿಕೆ ಪಟ್ಟಿ ಕೊಡೋದಲ್ಲಿ ಡ್ರಾಫ್ಟ್ ಹಾಕ್ಕೊಂಡಿರ್ತೀರಲ್ಲ, ಅದಿಷ್ಟು ಹೊತ್ತು ಹಿಂದ್ಗಡೆ ಕಾಯ್ತಾ ಇರಬೇಕು ಅಂತ. ಯಾಕೆ ಹೇಳಿದೆ ಕೇಳಿದರೆ, ನೀವು ಬಾಹ್ಯ ಪೂಜೆಯನ್ನೇ ಬಲವಾಗಿ ಇಟ್ಕೊಂಡ್ರೆ ಇಂಥ ಎಲ್ಲ ನಿಮಗೂ ತೊಡಕು, ಬೇರೆಯವರಿಗೂ ತೊಡಕು ಹೀಗೆ ಅಂತ. ನಿಮ್ಮ ಮನೆಯಲ್ಲಿ ಮಾಡಿ ನೀವು ಯಾರೂ ಆಕ್ಷೇಪ ಮಾಡೋದಿಲ್ಲ. ಸರ್ವೇಷಾಂ ಅವಿರೋಧಾಯ, ಯಾರಿಗೂ ತೊಂದರೆ ಇಲ್ಲದೆ ಇರೋ ಹಾಗೆ ಅಂತ. ಆದರೆ ಜ್ಞಾನಿ ಹೀಗಿರೋದಿಲ್ಲ. ಅವನು ಇನ್ನೊಬ್ಬರಿಗೆ ಉಪದ್ರವ ಕೊಡೋದಿಲ್ಲ. ಅವನು ಯಾಕೆ ಕೇಳಿ ಇಂಥ ಪೂಜೆ ಮಾಡೋದಿಲ್ಲ. ನೋಡಿ, ಹೇಳ್ತೆ ಉಪನಿಷತ್ತು, ಪಾಷಾಣ ಲೋಹ ಮಣಿ ಮೃಣ್ಮಯ ವಿಗ್ರಹೇಶು ಪೂಜಾ ಪುನರ್ಜನನ ಭೋಗಕರೀ ಮುಮುಕ್ಷೋ ತಸ್ಮಾತ್ ಯತಿ
ಸ್ವಹೃದಯಾರ್ಚನಮೇವ ಕುರ್ಯಾತ್ ಬಾಹ್ಯಾರ್ಚನಂ ಪರಿಹರೇತ್ ಅಪುನರ್ಭವಾಯ. ಪಾಷಾಣ ಅಂದರೆ ಕಲ್ಲು, ಲೋಹ ಮತ್ತು ಲೋಹ ಬೇರೆ ಬೇರೆ ಧಾತುಗಳಿಂದ, ಬೆಳ್ಳಿ ಕಂಚುಗಳಿಂದ ಮಾಡ್ತಾರಲ್ಲ ಲೋಹ. ಮಣಿ ಅಂದರೆ ಕೆಲವು ಸಲ ಮಣಿಗಳನ್ನೇ ಇಟ್ಟು ಪೂಜೆ ಮಾಡುವಂತಹ ಕ್ರಮ ಉಂಟು. ಮೃಣ್ಮಯ, ಗಣೇಶನ ವಿಗ್ರಹ ಚೌತಿಯಲ್ಲಿ ಪೂಜೆ ಮಾಡ್ತೇವಲ್ಲ, ಮಣ್ಣಿನ ವಿಗ್ರಹ. ಈ ಎಲ್ಲ ವಿಗ್ರಹಗಳಲ್ಲೂ ಸಹ ಪೂಜಾ ಪುನರ್ಜನನ ಭೋಗಕರಿ ಮುಮುಕ್ಷೋಹೋ, ಮುಮುಕ್ಷುವಾದವನು ಈ ಬಾಹ್ಯ ಪೂಜೆಯನ್ನು ಈ ರೀತಿಯ ಆಕಾರಗಳಲ್ಲಿ ಮಾಡುವ ಪೂಜೆ ಏನುಂಟು ಅದು ಅವನಿಗೆ ಪುನರ್ಜನನ ಭೋಗಕರಿ. ಪುನರ್ಜನನವನ್ನು ಅಂದರೆ ಮತ್ತೆ ಮತ್ತೆ ಜನ್ಮವನ್ನು ತಂದು ಒಡ್ಡುತ್ತದೆ. ಯಾರಿಗೆ? ಮೋಕ್ಷಾಪೇಕ್ಷೆಯಾದವನಿಗೆ. ಹಾಗೆ ನಮ್ಮಂಥವರಿಗೆ ಅಲ್ಲ, ನಮ್ಮಂಥವ್ರಿಗೆ ಹಿಂದೆ ಎಷ್ಟು ಜನ್ಮ ಆಗಿದೆಯೋ ಮುಂದೆ ಎಷ್ಟಾರು ಹಾಕೊಂಡು ಹೋಗಲಿ ಬಿಡ್ರಿ, ಅಯ್ಯೋ ಕಥೆ. ನಾವೇನು ಈ ಜನ್ಮದಲ್ಲಿ ಮುಂದೆ ಜನ್ಮ ಬರದೇ ಇರುವುದಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದೇವಾ? ಬರುವುದಕ್ಕೆ ಏನು ಬೇಕೋ ಅದನ್ನೇ ಮಾಡ್ತೇವೆ ದಿನ ಬೆಳಗಾದರೆ. ನಮ್ಮ ಪೂಜೆಯಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಸಂಕಲ್ಪ ತಾನೇ ಮಾಡಿ ಪೂಜೆ ಮಾಡೋದು ನಾವು. ಅದನ್ನು ಕೇಳಿ ಆದಮೇಲೆ ನಮ್ಮ ಪಟ್ಟಿ ಬಹಳ ಉದ್ದ ಇರುತ್ತೆ. ಪಟ್ಟಿ ಈ ಜನ್ಮದಲ್ಲಿ ಅನುಭವಿಸೋಕ್ಕಾಗೋಲ್ಲ. ಅದನ್ನು ಕರ್ಮ ಫಲ ಕೊಟ್ಟೇ ಕೊಡುತ್ತೆ, ನೀವು ಸಂಕಲ್ಪ ಮಾಡಿದ್ದು. ಯಾಕೆಂದರೆ ಕಾಮ್ಯ ಕರ್ಮದ ಗುಂಪಿಗೆ ಸೇರುತ್ತೆ ಅದು. ಅದನ್ನು ಅನುಭವಿಸೋದಕ್ಕೆ ಮತ್ತು ಪುನಃ ನಾವು ಹುಟ್ಟುತ್ತೇವೆ ಅನ್ನೋದು ಶತಸಿದ್ಧ. ಹಾಗಿದ್ರೆ ಜನ್ಮ ಬರದೇ ಇರೋ ಮಾಡಬೇಕು ಅಂದ್ರೆ ಏನಿಲ್ಲ, ಜ್ಞಾನ ವೈರಾಗ್ಯ ಪ್ರಾಪ್ತಾರ್ಥಂ ಅಂತೇಳಿ ನಾವು ಹೇಳ್ತೇವಾ? ಅರ್ಧ ಗಂಟೆ ಮಾಡುವ ಸತ್ಯನಾರಾಯಣ ಪೂಜೆಗೆ 20 ನಿಮಿಷ ಸಂಕಲ್ಪ ಮಾಡಿಸ್ತೇವೆ ನಾವು. ತತ್ ಪ್ರಾಪ್ತ್ಯರ್ಥಂ ಏತತ್ ಸಿದ್ಧ್ಯರ್ಥಂ ಏತನ್ ನಿವಾರಣಾರ್ಥಂ ಶೀಘ್ರಮೇವ ಫಲ ಪ್ರಾಪ್ತ್ಯರ್ಥಂ ಏನೆಲ್ಲ ಪಟ್ಟಿ ಕೊಡ್ತೇವೆ. ಸಾಲದಕ್ಕೆ ಪುರೋಹಿತರಿಗೂ ಗೊತ್ತಿರುತ್ತೆ, ನಾನು ಪೂಜೆಗಿಂತ ಸಂಕಲ್ಪ ಹೆಚ್ಚು ಮಾಡಿದ್ರೇ ಇವರಿಗೆ ತೃಪ್ತಿ ಆಗುತ್ತೆ ಅಂತ. ಅದು ದುಡ್ಡು ಕೊಟ್ಟು ಸಂಕಲ್ಪ ಮಾಡಿಸಿದ್ದು ಫಲ ಕೊಡದೇ ಇರುತ್ತನ್ರಿ, ಕೊಟ್ಟೆ ಕೊಡತ್ತೆ. ಹಾಗಾಗಿ ಜ್ಞಾನಿಯಾದವನು ಪೂಜಾ ಪುನರ್ಜನನ ಭೋಗಕರೀ ಮುಮುಕ್ಷೋಹೋ, ಈ ರೀತಿಯಲ್ಲಿ ವಿಗ್ರಹದಲ್ಲಿ ಅವನು ಪೂಜೆ ಮಾಡೋದಿಲ್ಲ. ಯಾಕೆ ಅಂದರೆ ತಸ್ಮಾತ್ ಯತಿ ಸ್ವಹೃದಯಾರ್ಚನಮೇವ ಕುರ್ಯಾತ್, ಅವನು ತನ್ನ ಹೃದಯದಲ್ಲಿ ಬೆಳಗ್ತಾ ಇರುವಂಥ ಚೈತನ್ಯಕ್ಕೆ ಪೂಜೆ ಮಾಡ್ತಾನೆ. ಹೃದಯಾರ್ಚನೆ ಅಂದರೆ ಹೊರಗಡೆಯಿಂದ ಗಂಧ ಹಚ್ಚೋದಲ್ಲ, ಅಥವಾ ಇಲ್ಲೊಂದು ಹೂ ಇಟ್ಕೊಳ್ಳೋದಲ್ಲ. ದಟ್ ಈಸ್ ನಾಟ್ ಹೃದಯಾರ್ಚನೆ. ಒಳಬಗೆಯಲ್ಲಿ ಎಲ್ಲವುದೂ ಒಳಬಗೆಯದೆ ಹೀಗೆ ಅಂತ. ಬಾಹ್ಯಾರ್ಚನಂ ಪರಿಹರೇತ್ ಅಪುನರ್ಭವಾಯ. ಹಾಗಾಗಿ ಈ ಹೊರಗಿನ ಪೂಜಾ ಕೈಂಕರ್ಯವನ್ನು ಅವನು ಬಿಟ್ಟು ಬಿಡಬೇಕು. ಯಾಕೆ ಕೇಳಿದರೆ ಅಪುನರ್ಭವಾಯ. ಪುನರ್ಭವ ಅಂದರೆ ಹುಟ್ಟುವುದು, ಅಪುನರ್ಭವ ಅಂದರೆ ಹುಟ್ಟದೇ ಇರುವುದು. ದಟ್ ಮೀನ್ಸ್ ಮೋಕ್ಷಕ್ಕಾಗಿ ಅಂತ. ಹಾಗಾಗಿ ಜ್ಞಾನಿಯಾದವನು ಹೀಗೆ ಪೂಜಿಸ್ತಾನೆ, ಹೀಗೆ ಪೂಜೆ ಮಾಡಬೇಕಂತ ಉಪನಿಷತ್ತು ಅಡ್ವೈಸ್ ಮಾಡುತ್ತೆ ಅವನಿಗೆ. ನಮಗೆ ಅಡ್ವೈಸ್ ಮಾಡೋಲ್ಲ, ಯಾಕೆ ನಾವು ಅಡ್ವೈಸಿಗೂ ಸಹ ಯೋಗ್ಯರಲ್ಲ. ಈ ಮಾತನ್ನು ಕೇಳಿದ ನಿಮಗೊಂದು ಸಂಶಯ ಬರುತ್ತೆ. ಅಲ್ಲಿ ಶಬ್ದ ಉಂಟು ಯತಿಹಿ ಅಂತ, ಯತಿಯಾದವನು ಅಂತ. ಅಲ್ಲ, ಹಾಗಿದ್ರೆ ಸನ್ಯಾಸಿಗಳೆಲ್ಲ, ಯತಿ ಅಂದರೆ ಸನ್ಯಾಸಿಗಳು ಅಲ್ವಾ, ಸನ್ಯಾಸಿಗಳೆಲ್ಲ ಪೂಜೆ ಮಾಡ್ತಾರಲ್ರಿ? ಈಗ ಬರೋದಿಲ್ಲ ಅದು. ಮೆಟ್ಲಿಳಿದು ಹೋಗಬೇಕಿದ್ರೆ ಹೌದು, ಸನ್ಯಾಸಿಗಳು ಯತಿಗಳು ಹೇಳಿದ್ರು ನಮ್ಮ ಸ್ವಾಮಿಗಳು ಬಂದಾಗೆಲ್ಲ ಪೂಜೆ ಮಾಡ್ತಾರೆ. ಎಸ್, ಕರೆಕ್ಟ್, ಸಂಶಯ ತಪ್ಪಲ್ಲ. ಯತಿಗಳಲ್ಲಿ 2 ತರಹ ಪ್ರಧಾನವಾಗಿ, ತುಂಬ ಬೇರೆ ಬೇರೆ ವಿಧಾನಗಳುಂಟು, ಅದು ಬೇರೆ. ಪ್ರಧಾನವಾಗಿ 2. ನಾನು ಮೋಕ್ಷವನ್ನು ಪಡಿಬೇಕು ಅಂತ ಸಂಸಾರದ ತಾಪತ್ರೆಯಿಂದ ದೂರ ಸರಿಬೇಕು, ಜ್ಞಾನ ಪಡಿಬೇಕು, ಸಾಧನೆ ಮಾಡಬೇಕು ಅಂತ ಸನ್ಯಾಸ ಸ್ವೀಕಾರ ಮಾಡುವುದುಂಟಲ್ಲ, ಅದಕ್ಕೆ ಹೆಸರು ವಿವಿಧಿಷಾ ಸನ್ಯಾಸ. ನಾನು ತಿಳಿಬೇಕು, ನನ್ನ ಸ್ವರೂಪವನ್ನು ತಿಳಿಬೇಕು ಅಂತ
ಸಾಧನೆ ಮಾಡೋದಕ್ಕೋಸ್ಕರನೇ ಸನ್ಯಾಸ ಸ್ವೀಕಾರ ಮಾಡುವಂಥದ್ದು, ಅದು ವಿವಿಧಿಷಾ ಸನ್ಯಾಸ. ಈ ಹಂತದಲ್ಲೇ ಇರುವವರು ಎಲ್ಲರೂ ಸಹ ಈ ರೀತಿಯಾದಂಥ ಬಾಹ್ಯ ಪೂಜೆಯನ್ನು ಮಾಡ್ತಾರೆ. ಈ ರೀತಿ ಪೂಜೆಯನ್ನು ಉಪನಿಷತ್ತು ನಿಷೇಧಿಸಿದ್ದು ವಿವಿಧಿಷಾ ಸನ್ಯಾಸಿಗಳಿಗೆ ಅಲ್ಲ. ಹಾಗಿದ್ರೆ ಇನ್ನೊಂದುಂಟು, ಈ ಸನ್ಯಾಸ ಸಾಧನೆ ಮಾಡ್ತಾ ಮಾಡ್ತಾ ಯಾವಾಗಲೋ ಒಂದು ಸಲ ಒಳಗಡೆಯಿಂದ ಆ ಪರಿಪಕ್ವತೆ ಬಂದುಬಿಡುತ್ತೆ. ಅದು ಹೇಗೆ ಏನು ಅಂತ ನಮ್ಮಂಥವರಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅದು ಯಾರಿಗೆ ಗೊತ್ತಾಗುತ್ತೆ ಹೇಳಿದ್ರೆ, ಅದೇ ಲೆವೆಲ್ಲಿನ ಅಥವಾ ಅದಕ್ಕಿಂತ ಎತ್ತರದ ಮಟ್ಟದ ಒಬ್ಬ ಜ್ಞಾನಿ ಗುರುತಿಸಬಲ್ಲ ಅದನ್ನು. ಅಂಥವರಿಗೆ ಬಾಹ್ಯ ಪೂಜೆ ಅನ್ನೋದು ಇಲ್ಲವೇ ಇಲ್ಲ, ಅವರಿಂದ ಬಿಟ್ಟು ಹೋಗ್ಬಿಡುತ್ತೆ. ಹಾಗಿರೋದು ಯಾವಾಗ ಆಗುತ್ತೆ? ಗೊತ್ತಿಲ್ಲ. ಇವತ್ತು ಸದಾಶಿವ ಬ್ರಹ್ಮನಿಂದ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ನಾನು. ಅವರು ಶಿವರಾತ್ರಿ ದಿವಸ ಮಧುರೆಗೆ ಹೋಗಿದ್ದರಂತೆ. ಶಿವರಾತ್ರಿ ದಿವಸ ಅಲ್ಲಿ ಸುಂದರೇಶನ ಮಧುರೆ ಸುಂದರೇಶ ಅವತ್ತು ಇವರು ಬರ್ತಾರೆ ಅಂತ ಸುದ್ದಿ ಗೊತ್ತಾಯಿತು. ಜನ ತಂಡೋಪತಂಡವಾಗಿ ಬಂದುಬಿಟ್ರು. ಯಾಕೆಂದರೆ ಸಾಕ್ಷಾತ್ ಸದಾಶಿವ ಬ್ರಹ್ಮೇಂದ್ರರು ಇವತ್ತು ಪೂಜೆ ಮಾಡ್ತಾರೆ, ಅವರೇ ಶಿವಸ್ವರೂಪ, ಅವರು ಆ ಶಿವನನ್ನು ಪೂಜೆ ಮಾಡುವುದು ನೋಡುವುದು ನಮ್ಮ ಬದುಕಿನ ಅಹೋಭಾಗ್ಯ ಅಂತ ಆ ಸುತ್ತಮುತ್ತಲಿನ ಎಲ್ಲ ಜನ ತಂಡೋಪತಂಡವಾಗಿ ಬಂದರು. ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಶಾಂತವಾದ ವಾತಾವರಣ. ಸದಾಶಿವ ಬ್ರಹ್ಮೇಂದ್ರರು ಪೂಜೆ ಮಾಡ್ತಾಯಿದ್ರು. ಸ್ವಾರಸ್ಯ ಯಾವತ್ತು ಅಂದರೆ, ಏಕೆಂದರೆ ಜ್ಞಾನಿಗಳೂ ಸಹ ಲೋಕ ಸಂಗ್ರಹಕ್ಕಾಗಿ ಲೋಕದ ಜನರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಂತ ಕೆಲವು ಸಲ ಮಾಡ್ತಾರೆ. ಅವರು ಹಾಗೆ ಪೂಜೆ ಮಾಡ್ತಾಯಿದ್ರು. ಆ ಅಷ್ಟೋತ್ತರವನ್ನು ಹೇಳುವಾಗ ಒಂದೊಂದೇ ಬಿಲ್ವ ದಳವನ್ನು ಹಾಕ್ತಾ ಇದ್ರು. ಅವರು ಬಾಯಲ್ಲಿ ಹೇಳ್ತಾ ಇದ್ರು, ಅವರೇ ಹಾಕ್ತಾಯಿದ್ರು. ಕೊನೆಗೆ ಏನಾಯಿತು ಕೇಳಿದರೆ, ಇದ್ದಕ್ಕಿದ್ದಾಗೆ ಆ ಒಳಗಡೆನ ತಾದಾತ್ಮ್ಯ ಚೈತನ್ಯದೊಂದಿಗೆ ತಾದಾತ್ಮ್ಯ ಬಂದು ಬಿಲ್ಲಪತ್ರೆ ಹಾಕೋದು ನಿಂತೋಯ್ತು. ಕೈ ಸ್ತಬ್ಧವಾಗಿ ಬಿಡ್ತು. ಬಾಯಲ್ಲಿ ವಾಗೀಂದ್ರಿಯವೂ ಸಹ ನಿಂತೋಯ್ತು. ಒಳಬಗೆಯಲ್ಲಿ ಮಾತ್ರ ಆ ಕೆಲವು ನಾಮಗಳು ಹೊರಹೊಮ್ಮುತ್ತಾ ಇದ್ದವು ಅವ್ಯಕ್ತವಾಗಿ. ಜನರೆಲ್ಲರಿಗೂ ಸಂತೋಷ, ಗಾಬರಿ, ಏನು ಮುಂದೆ ಏನಾಗುತ್ತೆ. ಇವರು ಒಳಬಗೆಯಲ್ಲಿ ಆ ನಾಮ ಹೇಳ್ತಾ ಹೇಳ್ತಾ ಇದ್ದರೆ ಶಿವನ ತಲೆ ಮೇಲೆ ಮೇಲಿಂದ ತಾನಾಗಿ ಬಿಲ್ಲಪತ್ರೆಗಳು ಉದುರ್ತಾ ಇದ್ದವಂತೆ ಅಂತ. ಅದನ್ನು ನೋಡಿದ ಜನ ಅಂದು ತಮ್ಮ ಬದುಕು ಸಾರ್ಥಕವಾಯಿತು ಅಂತ ಹೇಳಿದು. ಜೀವಮಾನದಲ್ಲಿ ನಾವು ಶಿವರಾತ್ರಿ ಮಾಡ್ತೇವೆ ರೀ, ಆದರೆ ನಮ್ಮ ಶಿವರಾತ್ರಿ ಹೀಗಾಗೋದಿಲ್ಲ ಹೀಗೆ ಅಂತ. ಇದೆಲ್ಲವೂ ನಾನು ಹೇಳ್ತಾರೋ ಕಥೆ ಅಲ್ಲ, ಇತಿಹಾಸದ ಭಾಗ. ನೆನಪಿಟ್ಕೊಳ್ಳಿ ಇದನ್ನು. ಅಂದರೆ ತಾನು ಮಾಡ್ತಾ ಇರುವಂಥದ್ದು ಒಳಬಗೆಯ ಶಿವಪೂಜೆ ಆದದ್ರಿಂದ ಆ ಹೊರಗಿನ ಪೂಜೆ ನನಗೆ ಸಂಬಂಧಪಟ್ಟಿದ್ದಲ್ಲ, ನೀನು ಏನು ಬೇಕಾದ್ರೂ ಮಾಡ್ಕೊ, ಈ ಭಾವ ಬಂದಾಗ ಅಲ್ಲಿ ತಾನಾಗಿ ವ್ಯವಸ್ಥೆ ಅಣಿ ಮಾಡಿಕೊಳ್ಳುತ್ತೆ ಹೀಗೆ ಅಂತ. ಎಷ್ಟರ ಮಟ್ಟಿಗೆ ಕೇಳಿದರೆ ಅವ್ರು ಮಾತನಾಡೋದು ಬಿಟ್ಟಿದ್ರು ಅಂತ ನಾನು ನಿಮ್ಗೆ ಹೇಳಿದೆ. ಕೊನೆಗೆ ಅವ್ರು ಜೀವಂತ ಸಮಾಧಿ ಆಗಬೇಕಿದ್ರೆ ಎಲ್ಲವನ್ನೂ ಸಹ ಅವರು ತಮ್ಮ ದೇಹದ ಅಂಗವಿನ್ಯಾಸಗಳಿದ್ದ ಮತ್ತು ಕೆಲವನ್ನು ಬರೆದು ತೋರಿಸ್ತಾ ಇದ್ರು ಅವ್ರು, ಹೀಗೆ ಅಂತ, ಹೀಗೆ ಮಾಡಿ ಅಂತ. ಎಲ್ಲಿ? ಕೆಲವು ಸಲ ಅಕ್ಕಿಯ ರಾಶಿಯಲ್ಲಿ, ಮತ್ತು ಕೆಲವು ಸಲ ಮರಳು ರಾಶಿಯ ಮೇಲೆ ಬರೆದು ತೋರಿಸ್ತಾ ಇದ್ರು. ಅದನ್ನು ಹೇಳ್ತಾರೆ ಅವರು. ನನ್ನ ಸಮಾಧಿ ಇಂಥ ಜಾಗದಲ್ಲಿ ಮಾಡಿದ್ವಿ, ಕಾವೇರಿ ತೀರದಲ್ಲಿ ಹೇಳ್ತಾರೆ ಎಂದು ಬಾಯ್ಬಿಟ್ಟು ಹೇಳೋದಲ್ಲ, ಎಲ್ಲವನ್ನೂ ಸಹ ಆ ಸೂಚನೆಯ ಮೂಲಕ, ಬರವಣಿಗೆಯ ಮೂಲಕ, ಮರಳು ದಿಣ್ಣೆಯಲ್ಲಿ. ಅದಾದಮೇಲೆ ಅವರು ಹೇಳ್ತಾರೆ ಹೀಗೆ ಮಾಡಿ ಅಂತೆಲ್ಲ ಹೇಳಿ ಅದನ್ನು ಹೇಳ್ತಾರೆ. 9ನೆಯ ದಿವಸ ಈ ಸಮಾಧಿಯ ಮೇಲೆ ಒಂದು ಬಿಲ್ವಪತ್ರೆ ಚಿಗುರೊಡೆದು ಬರುತ್ತೆ. ಅಲ್ಲಿ ಚೈತನ್ಯ ಬೆಳಗ್ತಾ ಇದೆ ಅನ್ನೋದರ ಸಂಕೇತ. ಇವತ್ತಿಗೂ ಸಹ ಅದೇ ಮರ ಇದೆ ರೀ ಅಲ್ಲಿ. ಎಷ್ಟು ಅದಕ್ಕೆ ಬೆಂಕಿ ಬಿದ್ದು ಸುಟ್ಟೋಯ್ತು,
ಆಶ್ಚರ್ಯ ಅಂದರೆ ಪಕ್ಕದಲ್ಲಿ ಇನ್ನೊಂದು ಕೂಡಿ ಚಿಗುರು ಬಂತಲ್ರಿ. ಎರಡು ಹೇಳ್ತಾರೆ ಅವರು. 12ನೇ ದಿವಸ ಕಾಶಿಯಿಂದ ಒಬ್ಬ ಒಟು ಬಾಣಲಿಂಗವನ್ನು ತೆಗೆದುಕೊಂಡು ಬರ್ತಾನೆ. ಅವನನ್ನು ಈ ಸಮಾಧಿಯಿಂದ 12 ಅಡಿಯ ದೂರದಲ್ಲಿ ಆ ಲಿಂಗವನ್ನು ಸ್ಥಾಪನೆ ಮಾಡಿ ದೇವಾಲಯವನ್ನು ಕಟ್ಟಿ. ಐ ಥಿಂಕ್ ನೀವು ಯಾರು ನೋಡಿರಬೇಕು ಆ ನೆರವರ ಸಮಾಧಿಯನ್ನು. ಅವರ ಸಮಾಧಿ ಎದುರಿನಲ್ಲೇ ಉಂಟು. ಅವನಿಗೆ ಹೆಸರೇ ಕಾಶಿ ವಿಶ್ವನಾಥ ಅಲ್ಲೇ ಅಂತ. 12ನೇ ದಿವಸ 12 ಅಡಿ ಅಂತರದಲ್ಲಿ. ಇದನ್ನು ಹೇಳಬೇಕಾದ ನನ್ನ ಉದ್ದೇಶ ಅಲ್ಲ, ಹೇಳಬೇಕಾದದ್ದು ಅದು ಶಿವರಾತ್ರಿ ದಿವಸದ್ದು. ಅಂದರೆ ಆ ಒಳಬಗೆಯಲ್ಲಿ ನಾವು ತೊಡೆಯಿಕೊಂಡಾಗ ಹೊರಬಗೆಯ ಕೈಂಕರ್ಯಗಳನ್ನು ಆ ಚೈತನ್ಯ ವಸ್ತು ಅದು ಮಾಡುತ್ತೆ, ಮಾಡಿಸಿಕೊಳ್ಳತ್ತೆ ಅಂತ. ಯಾಕೆ ಹೇಳಿದೆ ಅಂದರೆ ಬಾಹ್ಯ ಪೂಜೆಯಲ್ಲಿ ಅವರಿಗೆ ಇಲ್ಲ. ಹಿಂದೂ ನಾನು ಹೇಳಿದ್ದೇನೆ, ಪ್ರಾತಸ್ಮರಣೆ ಅಂತ ಚಂದ್ರಶೇಖರ ಭಾರತಿ ಸ್ವಾಮಿಗಳಿಗೆ ಅಂತ. ಜಗನ್ಮಾತೆಗೆ ಅರ್ಚನೆ ಮಾಡುವಾಗ ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತದಾಯಿನಿ ಹಿಂದೂ ಹೇಳಿದ್ದೆ, ಇವತ್ತು ಹೇಳಿದೆ ನಾನು. ಮತ್ತೆ ಯಾಕೆ ಹೇಳ್ತೀರಿ ಅಂತ ನೀವು ಕೇಳ್ಬೋದು. ಇಂಥ ವಿಷಯಗಳು ನಮ್ಮ ಮನಸ್ಸಿಗೆ ಎಷ್ಟೆಷ್ಟು ಸಲ ಹೋಗಿ ಹೋಗಿ ಅಪ್ಪಳಿಸ್ತವೋ ಅಷ್ಟಷ್ಟು ನಮ್ಮ ಮನಸ್ಸಿಗೆ ಅಂಟಿದ ಕೊಳೆ ಸಡಿಲಾಗ್ತದೆ. ಯಾಕೆಂದರೆ ಶುರು ಮಾಡಿದ್ದು ಬಾಹ್ಯ ಪೂಜೆ, ಮುಕ್ತಾಯವಾದದ್ದು ಆಂತರಂಗಿಕವಾದ ಪೂಜೆಯಲ್ಲಿ ಅಂತ. ಹಾಗಾಗಿ ಇಂತಹ ವಿದ್ವತ್ ಸನ್ಯಾಸಿಗಳು ಅಂದರೂ ಒಂದೇ, ಅವಧೂತರು ಅಂದರೂ ಒಂದೇ, ಅಪರೋಕ್ಷ ಜ್ಞಾನಿಗಳು ಅಂದರೂ ಒಂದೇ, ತ್ರಿಗುಣಾತೀತರು ಅಂದರೂ ಒಂದೇ, ಜೀವನ್ಮುಕ್ತರು ಅಂತ ಹೇಳಿದರೂ ಒಂದೇ. ಇಂಥವರು ಮಾಡುವ ಪೂಜೆ ಹೇಗಿರುತ್ತೆ ಕೇಳಿದರೆ ಹೀಗಿರುತ್ತೆ. ಅವರು ಬಾಹ್ಯ ಪೂಜೆಯಲ್ಲಿ ತೊಡಗೋದಿಲ್ಲ, ತೊಡಗೋದಕ್ಕೆ ಆಗೋದಿಲ್ಲ ಅವರ ಹತ್ರಿಗೆ ಅಂತ ಅಷ್ಟೇ. ಯಾವಾಗಲೂ ಅಷ್ಟೇ. ಉತ್ಕೃಷ್ಟವಾದಂಥ ಒಂದು ವಸ್ತು ನಮಗೆ ಸಿಕ್ಕಾಗ ಅದಕ್ಕಿಂತ ನಿಕೃಷ್ಟವಾದ ವಸ್ತುವನ್ನು ಆಯ್ಕೆ ಮಾಡ್ಕೊಳ್ತೇವಾ? ಇಲ್ಲ ಅಲ್ವಾ? ಅರ್ಥ ಮಾಡಿಸೋದಕ್ಕೊಂದು ಉದಾಹರಣೆ ಕೊಡ್ಬೋದು, ಆದರೆ ಲೌಕಿಕ ಉದಾಹರಣೆ ಅದರಿಂದ ಬೇಡ ಅಂದು ಬಿಡ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ಜ್ಞಾನಿಯಾದವನ ಪೂಜೆ ಹೀಗಿರುತ್ತೆ. ಇದರ ಗೃಹಸ್ಥನಾದವನು ಏನು ಮಾಡಬೇಕು? ನಮ್ಮಂಥವ್ರು ಅಂದರೆ ನಮ್ಮಂಥವರು ನನ್ನನ್ನೂ ಸಹ ಆ ಸ್ಥಿತಿಗೆ ಕರ್ಕೊಂಡು ಹೋಗಪ್ಪ, ನನ್ನ ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆಯಪ್ಪ ಅಂತ ಪ್ರಾರ್ಥಿಸಿಕೊಂಡು ಬಾಹ್ಯ ಪೂಜೆಯನ್ನು ಮಾಡುವುದಷ್ಟೇ ನಮಗೆ ಇರುವಂಥ ಉಪಾಯ. ನಾವು ಆ ಎತ್ತರಕ್ಕೆ ಹೋಗಲಿಲ್ಲ. ಹಾಗಾಗಿ ಇಷ್ಟು ಹಿನ್ನೆಲೆಯಲ್ಲಿ ದೇವಿ ಜ್ಞಾನಿಗಳ ಹೃದಯದಲ್ಲಿ ಸದಾ ಉದಿತಳು. ಆದ್ದರಿಂದ ಅವಳ ಹೆಸರೇ ಸದೋದಿತ ಅಂತ. ಲಲಿತಾ ಸಹಸ್ರ ನಾವು ಪಾರಾಯಣ ಮಾಡಬೇಕಿದ್ರೆ ಈ ಅರ್ಥಗಳೆಲ್ಲ ಕ್ಷಣಕಾಲ ಆದರೂ ಮಿಂಚಿ ಮಾಯವಾಗಿ ಹೋಗಬೇಕು ಅಲ್ವಾ? ಆಗ ನಮ್ಮ ಮನಸ್ಸು ಶುದ್ಧ, ವಾಗೀಂದ್ರಿಯವೂ ಸಹ ಪವಿತ್ರವಾಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮ ಸದಾ ತುಷ್ಟ, ಸದಾ ಉದಿತ, ಸದಾ ತುಷ್ಟ. ಸದಾ ತುಷ್ಟಳಾಗಿರುವವಳು. ಕ್ಷಣಕಾಲ ವಿಚಾರ ಮಾಡಿ, ನಾವು ಸದಾ ತುಷ್ಟರ, ಸದಾ ರುಷ್ಟರ, ಸದಾ ಕೋಪಿಷ್ಟರ, ಸದಾ ಅತೃಪ್ತರ ಏನಂತ. ಆದರೆ ಅವಳು ಹಾಗಲ್ಲ, ಅವಳು ಸದಾ ತುಷ್ಟಳು. ಯಾಕೆಂದರೆ ಉಪನಿಷತ್ತು ಹೇಳುತ್ತೆ ಅವಳು ಆಪ್ತಕಾಮತ್ವಾತ್, ಯಾವುದೇ ಬಯಕೆ ಅನ್ನೋದೇ ಇಲ್ಲ. ಯಾರಿಗೆ ಬಯಕೆಗಳು ಹೆಚ್ಚಾಗ್ತಾ ಇರ್ತವೋ ಅವರು ಅತುಷ್ಟರು. ಮನುಷ್ಯನ ಸ್ವಭಾವ ಹಾಗೆ ಅಲ್ವಾ? ಒಬ್ಬನ ಹತ್ರ 1,00,000 ಇದೆ ಅಂದರೆ ಅವನು 50,000 ಇದ್ದವನು ನೋಡಿ ತೃಪ್ತಿ ಪಡೋದಿಲ್ಲ ಗ್ರಹಚಾರ. ಅವನಕ್ಕಿಂತ ನಾನು ಧನಿಕ ಅಲ್ವಾ, ಅವನಕ್ಕಿಂತ 50,000 ನನ್ನ ಹತ್ರ ಇದೆ. ಅವನು ನೋಡೋದು ಯಾರನ್ನು? 2,00,000 ಇದ್ದವನು ನೋಡ್ತಾನೆ. ಅವನು ಹಾಗೆ ನಾನು 2,00,000 ಮಾಡಬೇಕು, ಇನ್ನೂ 1,00,000 ನಾನು ಸೇರಿಸ್ಬೇಕಲ್ಲಪ್ಪ
ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ನೀವು ದುಡ್ಡಿದ್ದ ಬಡವನೋ ಅಥವಾ ಶ್ರೀಮಂತರು ನೀವೇ ವಿಚಾರ ಮಾಡಿ. ಅದಕ್ಕೋಸ್ಕರ ಹೇಳೋದು, ನಮ್ಮಲ್ಲಿ ಬಹಳಷ್ಟು ಜನ ನಮ್ಮಲ್ಲಿ ದುಡ್ಡಿದ್ದ ದರಿದ್ರರು ಅಂತ. ದರಿದ್ರ ಅಂದರೆ ಬಡವ ಅಂತ. ಮತ್ತು ಕೆಲವು ಜನ ದುಡ್ಡಿಲ್ಲದ ಶ್ರೀಮಂತರು. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ಒಳಬಗೆಯಲ್ಲಿ ಸಮಾಧಾನ ಅನ್ನೋದು ಒಂದು ಇದ್ದರೆ ಅವನಂಥ ಶ್ರೀಮಂತ ಇನ್ಯಾರು ಇದ್ದಾರೆ ಪ್ರಪಂಚದೊಳಗೆ? ಅದಿಲ್ಲ ಅಂತ ಆದರೆ ಎಷ್ಟಿದ್ರೆ ಏನು ಪ್ರಯೋಜನ? ನೀವು ದುಡ್ಡಿನ ಕಂತೆ ಮೇಲೆ ಕೂತ್ಕೊಂಡಿರಿ, ಪೈಪಲ್ಲಿಡಿ, ಟೆರೇಸ್ ಮೇಲೆ ಇಡಿ, ಸ್ಟೇರ್ ಕೇಸ್ ಮೇಲೆ ಇಡಿ, ಅಕ್ಕಿಯ ಪಾತ್ರದಲ್ಲಿಡಿ, ಸಾಂಬಾರು ಪಾತ್ರದಲ್ಲಿಡಿ, ಕೊನೆಗೆ ಟಾಯ್ಲೆಟಲ್ಲೂ ಇಡಿ. ಆದರೂ ಸಹ ಅವನಿಗೆ ಒಂದು ಕಾಣುತ್ತೆ, ಮೇಲ್ಗಡೆ ಇನ್ನೊಂದು ಟಾಯ್ಲೆಟ್ ಖಾಲಿ ಇತ್ತಲ್ವ, ಇಲ್ಲೊಂದು ಯಾವಾಗ ಇಡಬೇಕು ನಾನು ಅಂತ. ತುಷ್ಟ್ರ ಇವರು. ಜಗನ್ಮಾತೆ ಹಾಗಲ್ಲ, ಅವಳು ಸದಾ ತುಷ್ಟ. ಯಾಕೆ ಅಂದರೆ ಆಪ್ತ ಕಾಮತ್ವಾತ್. ಸದಾ ಕೆಲವು ಸಲ ಅನಿಸತ್ರಿ, ಈ ಸನ್ಯಾಸಿಗಳಿರ್ತಾಯಿಲ್ಲ ಕೆಲವು ಸಲ ನೋಡಿ, ಅವ್ರದ್ದು ಏನೂ ಇರೋದಿಲ್ಲರಿ, ಸದಾ ಮಂದಾಸ, ಸುಖವೋ ಸುಖ. ಯಾಕೆ ಅಂದರೆ ತಮ್ಮ ಸಂಪೂರ್ಣ ಭಾರವನ್ನು ಆ ಪರತತ್ವಕ್ಕೆ ಒಪ್ಪಿಸಿಬಿಡ್ತಾರೆ. ನೀನು ಕೊಟ್ಟರೆ ತಿಂತೇನೆ, ಕೊಡದೇ ಇದ್ದರೆ ನಾನು ತಿನ್ನುವಾನೋ ಅನ್ನೋದು ನಿನ್ನ ಅನಿಸಿಕೆ. ಅಂದರೆ ಇವ್ರ ಮೈಂಡ್ ಪೂರ್ತಿ ಅದಕ್ಕೆ ಟ್ಯೂನ್ ಆಗಿಬಿಡುತ್ತೆ ಹೀಗೆ ಅಂತ. ಆದರೂ ತೃಪ್ತಿ ಅಷ್ಟು ಅಖಂಡವಾದಂಥ ತೃಪ್ತಿ. ನಾವು ಭಾಗವತಲ್ಲಿ ನೋಡಿದ್ದೇವೆ, ಋಷಭದೇವ ಹೇಗಿದ್ದ ಕೇಳಿದರೆ ಆಜಾಗರ ವ್ರತ ಮಾಡ್ತಿದ್ದಂತೆ. ಅವನು ಸುಮ್ಮನೆ ಕಾಡಲ್ಲಿ ಹೋಗ್ತಾ ಇದ್ದ, ಆಹಾರ ಇಲ್ಲ ಅವನಿಗೆ, ಮನಗ್ತಿದ್ದ. ಯಾವುದೋ ಮರದ ಕೆಳಗೆ ಬಿದ್ದಾಗ ಮೇಲ್ಗಡೆ ಪಕ್ಷಿ ಕುಟುಕಿ ಯಾವುದಾರು ಹಣ್ಣು ಅವನ ಬಾಯಿಗೆ ಬಿದ್ದರೆ ಅದು ಅವನ ಆಹಾರ. ಇಲ್ದಿದ್ರೆ ನಿನ್ನ ಸಂಕಲ್ಪ ಅಷ್ಟೇ, ಮುಗ್ದೋಯ್ತು. ಅರೆ ಈ ದೇಹ ಎಡೆದಿಸಿರಬೇಕು ಅಂತ ನೀನು ಬಯಸ್ತೀವಿ, ಎಡೆದಿಸಿರುತ್ತೆ, ಅದು ಅಷ್ಟೇ. ನಾನು ಯಾಕೆ ತಲೆ ಬಿಸಿ ಮಾಡಿಕೊಳ್ಳೆ? ರಕ್ಷಿಷ್ಯತೀತಿ ವಿಶ್ವಾಸ ಅದಿದ್ದಾಗ ಸದಾ ತೃಪ್ತಿ. ಹಾಗೆ ಜಗನ್ಮಾತೆ ಅವಳು ಸದಾ ತೃಪ್ತಿ ಸ್ವರೂಪಳೇ. ಆದ್ದರಿಂದ ಅವಳಿಗಿನ್ನು ಯಾಕ್ರಿ ಮತ್ತು ಹೊರಗಿಂದ ತೃಪ್ತಿ? ಅವಳು ಸದಾ ತುಷ್ಟಳಾಗಿರುವವಳು. ಯಾಕೆಂದರೆ ಸದಾ ತುಷ್ಟ ನಿತ್ಯಾನಂದ ಸ್ವರೂಪತ್ವಾತ್ ಆಪ್ತ ಕಾಮಳಾದ್ದರಿಂದ ಅವಳು ಸದಾ ತೃಪ್ತಳು ಹೀಗೆ ಅಂತ. ಇದು ಒಂದರ್ಥ. ಅವಳು ಸದಾ ತೃಪ್ತಳೆ. ಮತ್ತಷ್ಟೇ ಅಲ್ಲ, ಜ್ಞಾನಿಗಳ ಹೃದಯದಲ್ಲಿ ಇದ್ದು ಅವರನ್ನೂ ತೃಪ್ತನಾಗಿ ಬಿಡ್ತಾಳೆ ಅವಳು. ನಾ ಈಗ ಹೇಳಿದ್ನಲ್ಲ ಋಷಭದೇವಂದು ಹೀಗೆ ಅಂತ. ಹೀಗೆ ಆ ಜ್ಞಾನಿಗಳ ಹೃದಯದಲ್ಲಿ ಇದ್ದೂ ಸಹ ಆಕೆ ಅವರನ್ನು ತೃಪ್ತರನ್ನಾಗಿ ಮಾಡಿಸೋಳು. ಆದ್ದರಿಂದಲೂ ಸಹ ಅವಳು ಸದಾ ತುಷ್ಟ. ಮತ್ತು ಹೆಚ್ಚು ಹೇಳಬೇಕಾದಿಲ್ಲ, ಚಂದ್ರಿಕಾ ವ್ಯಾಖ್ಯಾನಕಾರರು ಸಹ ಇದೇ ವಿಚಾರವನ್ನು ಹೇಳ್ತಾರೆ. ಆ ತಾಯಿ ಅವರ ಸ್ವರೂಪಕ್ಕಿಂತ ಬೇರೆ ಅಲ್ಲದೇ ಇದ್ದರಿಂದ ಜ್ಞಾನಿಗಳು ಬಾಹ್ಯ ವಸ್ತುಗಳಲ್ಲಿ ತೃಪ್ತಿಯನ್ನು ಹುಡುಕೋದಿಲ್ಲ. ಅವರಿಗೇನಿದ್ರೂ ಸಹ ಅಂತರ್ಮುಖದ ನೆಲೆಯಲ್ಲಿ ತೃಪ್ತಿ, ಅದು ಸದಾ ಆಕೆಯಿಂದಾಗಿ ಅವರಿಗೆ ಸಿಗ್ತಾ ಇರ್ತದೆ. ಹಾಗಾಗಿ ಜ್ಞಾನಿಗಳಲ್ಲಿದ್ದು ಅವರನ್ನು ತೃಪ್ತರನ್ನಾಗಿ ಮಾಡಿಸುವುದರ ಮೂಲಕ ಸದಾ ತೃಪ್ತಳು. ಸ್ವಯಂ ಅವಳೇ ಸದಾ ತೃಪ್ತಳು. ಆದ್ದರಿಂದ ಅವಳು ಸದಾ ತುಷ್ಟ. ಮೂರೇ ನಾಮ ಆಯಿತು ಇವತ್ತೂ ಸಹ. ವೇದಾಂತದ ವಿಚಾರಗಳು ಬಂದುಬಿಟ್ರೆ ಹೀಗೆ ಆಗೋದು. ಆದರೂ ಒಂದು ಸಮಾಧಾನ ಏನು ಅಂದರೆ, ಇಂಥ ನಾಮಗಳ ವಿಚಾರ ನಡಿಬೇಕಿದ್ರೆ ಜ್ಞಾನಿಗಳ ವಿಚಾರ ಬರಬೇಕು. ಆಗ ಮಾತ್ರ ಆ ವಿವರಣೆ ಸಾರ್ಥಕ ಆಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ನಾಳೆ ದಿವಸ ಸೇರಿದಾಗ ತರುಣಾದಿತ್ಯ ಪಾಟಲ ಅಂದರೆ ತರುಣ ಸೂರ್ಯನಂತೆ ಅರುಣವರ್ಣದಾಗಿರುವವಳು ಅಂತ ಅರ್ಥ. ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.